ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಅದೆಲ್ಲ ಸಿಕ್ಕಾಪಟ್ಟೆ ಮೆಸೇಜ್ ಹಾಕ್ತೀರಿ ಇನ್ನು ಹೆಂಗಾಯ್ತು ಏನೇನಾಯ್ತು ಅದೆಲ್ಲ ಎಷ್ಟ್ ಅಮೌಂಟ್ ಎಷ್ಟು ಎಲ್ಲಾರ್ಗಿ ಕನ್ಫ್ಯೂಸ್ ಇತ್ತಾರ ಅದಾರ ಕ್ಲಿಯರ್ ಐತಿ ನಾ ಇಬ್ರು ಒಂದೇ ಕ್ಲಾಸ್ ಮೆಂಟ ಒಂದೇ ಹೈಸ್ಕೂಲ್ ಅಂದ್ರೆ ನಾವು ಮ್ಯಾರೇಜ್ ಯಾವಾಗ ಆಗ್ಬೇಕಂತ ಡಿಸೈಡ್ ಮಾಡಿದೆ ಅಂದ್ರೆ ನಾವು ಈ 3 ವರ್ಷ ಕಂಪ್ಲೀಟ್ ಆದ ಮತ್ತೆ ಇವರು ಸಿಗಲ್ಲ ಅಂತ ನಾನು ತಲೆಯಾಗ ಅನ್ಸ್ಲತ್ತು. ಸಿಂಪಲ್ ಫುಲ್ ಸಿಂಪಲ್ ಊಟ ಡ್ರೆಸ್ ಮೇಲೆ ನಾರ್ಮಲ್ ಡ್ರೆಸ್ ಮೇಲೆ ಹೋಗಿ ಹಾಕ್ಬೇಕಂದ್ರೆ ನಮ್ಮ ಫಸ್ಟ್ ಪ್ಲಾನ್ ಇದ್ದಾಗ ಎಲ್ಲ ಉಳಿದೆಲ್ಲ ಸಿಗ್ನೇಚರ್ ಆಗಿರ್ಬೋದು ಸಾಕ್ಷಿ ಆಗಿರ್ಬೋದು ಎಲ್ಲ ನಮ್ಮ ಅಣ್ಣಗಳು ಇದಾರ. ಯಾಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಒಳಗಡೆ ದೊಡ್ಡ ಅಮೌಂಟೇ ಖರ್ಚು ಮಾಡಿದ್ದೆ. ಸೊ ಅವಾಗ ಇದೆಲ್ಲ ಒಂದೊಂದು ಖರೀದಿ ಆಯ್ತು ಆ್ಯಂಡ್ ತಾಳಿ ಖರೀದಿ ಮಾಡಿದೆ ಮತ್ತು ಕಾಲುಂಗ ಖರೀದಿ ಮಾಡಿದೆ. ನಮ್ಮ ತಾಯಿಗೆ ಮತ್ತು ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೆ ಬಿಟ್ಟು ಮದುವೆ ಆಗತ್ತಿದ್ದು ಅದೊಂದು ಗಿಲ್ಟ್ ಭಾಳ ಕಡಗತ್ತಿದ್ದು ನಾನು ನಿಜ ಹೇಳ್ಬೇಕಂದ್ರೆ. ಎಷ್ಟಾಯ್ತು ಗಪ್ಪ ಗಪ್ ನಾವೇನು ಚಿಕ್ಕ ಬುದ್ಧಿ ಒಳಗೆ ಮಾಡ್ಕೊಂಡಿ ಅಂತೇನಿಲ್ಲ, ಸಿಚುವೇಶನ್ ಹಂಗೆ ಬಂತು. ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಲಕ್ಕಂತೇಳಿ. ಭಾಳ ಜನ ಕೇಳಿದ್ರಿ ನಮ್ಮ ಮದುವೆ ಬಗ್ಗೆ ಆ್ಯಂಡ್ ಇನ್ನೂ ಮೆಸೇಜ್ ಆಗ್ತಿರಿ ಕೂಡ. ಲವ್ ಸ್ಟೋರಿ ಲಾಗ್ ಆದ್ ಬಳಕಂತ ತೀರಾ ಮಂದಿ ಕೇಳಕತ್ತಿದ್ರು ಜಾಸ್ತಿ ಜನ. ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಅದೆಲ್ಲ ಸಿಕ್ಕಾಪಟ್ಟೆ ಮೆಸೇಜ್ ಆಗ್ತಿರಿ ಇನ್ನು ಹೆಂಗಾಯ್ತು ಏನೇನಾಯ್ತು ಅದೆಲ್ಲ ಎಷ್ಟ್ ಅಮೌಂಟ್ ಎಷ್ಟು ಖರ್ಚಾಯ್ತು ನಿಮ್ದು ಮ್ಯಾರೇಜಿಗೆ ಹಂಗ ಹಿಂಗ ಅಂತೇಳಿ ಎಲ್ಲ ಥರ ಮೆಸೇಜ್ ಮಾಡಿ ಕೇಳ್ತೀರಿ. ಸೊ ಅದಕ್ಕೆ ನಿಮ್ಗೆ ಎಲ್ಲರಿಗೂ ಒಂದು ಆನ್ಸರ್ ಅಂದರೆ ಉತ್ತರ ಕೊಡ್ಲಾಗದ್ಮೇಲೆ ಬಂದ್ವಿ. ಇದು ವ್ಲಾಗ್ ಬಂದ್ಬಿಟ್ಟು ಮ್ಯಾರೇಜ್ ಬಗ್ಗೆ ಕ್ಲಾರಿಟಿ ಕೊಡಾಗ, ಅಂದ್ರೆ ಮ್ಯಾರೇಜ್ ಹೆಂಗಾಯ್ತು ಏನೇನಾಯ್ತು ಹೆಂಗೆ ಮಾಡ್ಕೊಂಡ್ವಿ ಎಷ್ಟೆಷ್ಟು ಖರ್ಚಾಯ್ತು ಎಲ್ಲ ಹಿಡ್ದು ಇವತ್ತಿನ ಟಾಪಿಕ್ ಇರುತ್ತೆ. ಸೊ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಗೈಸ್ ನೀವು ಲವ್ ಸ್ಟೋರಿ ವ್ಲಾಗ್ ಒಳಗೆ ಎಲ್ಲ ಮಂದಿ ಕಮೆಂಟ್ ಹಾಕಿದ್ರಿ, ಕ್ಲಿಯರಾಗಿ ಹೇಳಿಲ್ಲ ಲವ್ ಸ್ಟೋರಿ ಅಷ್ಟೊಂದು ಕ್ಲಿಯರಾಗಿ ನೀವೆಲ್ಲ ಹಂಚ್ಕೊಂಡಿಲ್ಲ ತಿಳಿಗ್ಯಾರ. ಎಲ್ಲ ಥರ ಥಿಂಕ್ ಮಾಡ್ಬೇಕಾದ್ರೆ ಗೈಸ್ ನಿಜ ಹೇಳ್ಬೇಕಂದ್ರೆ ಲವ್ ಸ್ಟೋರಿನ ಇವಾಗ ಹೇಳ್ಬಾರ್ದಾಗಿತ್ತು. ಮಾಡಿದ್ವಿ ಪ್ರತಿ ವಿಡಿಯೋಗಳು ಲವ್ ಸ್ಟೋರಿ ತಾಗ್ಲಕತ್ತೀರಿ. ನಾ ಅನ್ಕೊಂಡಿದ್ ಮಟ್ಟಿಗಂತರ ಒಂದ್ 2-3 ವರ್ಷ ಬಿಟ್ಟರೆ ಹೇಳ್ಬೇಕು ಅನ್ಕೊಂಡಿದ್ದೆ. ನಿಜ ಹೇಳ್ಬೇಕಂದ್ರ ನಾ ಅನ್ಕೊಂಡಿದ್ ಹಂಗೆ ಅನ್ಕೊಂಡಿದ್ದೆ. ಅಂದ್ರೆ ಕ್ಲಿಯರ್ ಆಗಿ ಫುಲ್ ಎಲ್ಲಾ ಹೇಳ್ಬೇಕಂದ್ರೆ 2-3 ವರ್ಷ ಬಿಟ್ಟು ಒಮ್ಮೆ ಎಲ್ಲಾ ಹೇಳಿದ್ರೈತಂತ ಅನ್ಕೊಂಡಿದ್ದೆ ನಾ. ನೀ ಯಾವಾಗ ಮ್ಯಾರೇಜ್ ಆಗಿದೆ ನೆನಪಿರಲ್ಲ ಜನ ನೀನ್ ಲವ್ ಸ್ಟೋರಿ ಹೇಳಾಗ. ಯಾಕ ಸಬ್ಸ್ಕ್ರೈಬರ್ ಇದ್ರ ಅದನ್ನೆಲ್ಲ ನೆನ್ಪಿರ್ತಾರ. ನನ್ನ ಏನ್ ಪ್ಲಾನ್ ಇತ್ತು ಅಂದ್ರೆ ನಾನು 1 ವರ್ಷ ಆಗಿಂದ ಹೇಳ್ಬೇಕು ಅನ್ಕೊಂಡಿದ್ದೆ. ಬಟ್ 6 ತಿಂಗಳಾಗಿಲ್ಲ ಹೇಳಿದೆ. ಸಮಯದ ಸಲುವಾಗಿ 6 ತಿಂಗಳ ಒಳಗಡೆ ಹೇಳಕ್ತ ಪರಿಸ್ಥಿತಿ ಬಂದು. ಸೊ ಹೇಳಾಯ್ತು ಆ್ಯಂಡ್ ನೀವು ಹೇಳಿದ್ರಿ ಎಲ್ಲ ಕ್ಲಿಯರಾಗಿ ಹೇಳೋದಿತ್ತು ನೀವು. ಅಂದರೆ ನೀವೆಲ್ಲ ಅಂದ್ರೆ ಫ್ರೆಂಡ್ಸ್ ಹೆಸರು ಹೇಳ್ರಿ, ನೀವೆಲ್ಲ ಕ್ಲಿಯರಾಗಿ ಹೇಳ್ರಿ, ಪ್ರತಿಯೊಂದು ಹೇಳ್ರಿ, ಪರ್ಸ್ನಲ್ ಹೇಳ್ಬೇಡ್ರಿ ಅಂತ ನೀವು ಹೇಳಕತ್ತಿದ್ರಿ. ಹಂಗೆಲ್ಲ ಇರಲ್ಲ ಗೈಸ್, ಅರ್ಥ ಮಾಡ್ಕೋರಿ ಸ್ವಲ್ಪ. ಅಂದರೆ ಸಿಚುವೇಶನ್ ಹೆಂಗಿರ್ತಾನೆ ಆ ಟೈಪ್ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಸಿಚುವೇಶನ್ ಹಿಂಗೆ ಹೇಳೋಂಥ ಸಿಚುವೇಶನ್ ಇಲ್ಲ. ಅಂಥ ಸಿಚುವೇಶನ್ ಬರ್ತಂದ್ರೆ ಇನ್ನು 1 ವರ್ಷ ಬಿಟ್ಟು ಕ್ಲಿಯರಾಗಿ ಎಲ್ಲ ಹೇಳ್ತೀನಿ ಅಂತ ನಿಮಗೆ. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಅದ್ರ ಬಗ್ಗೆ. ಬಟ್ ಒಂದು ಎಲ್ಲಾರ್ಗಿ ಕನ್ಫ್ಯೂಸ್ ಇತ್ತಾರ ಅದಾರ ಕ್ಲಿಯರ್ ಐತಿ ನಾ ಇಬ್ರು ಒಂದೇ ಕ್ಲಾಸ್ ಮೆಂಟ ಒಂದೇ ಸ್ಕೂಲ ಎಲ್ಲ ಅದವರೆ ಕ್ಲಿಯರ್ ಐತಲ್ಲ ಸಾಕು ಅಲ್ಲ. ಅಷ್ಟು ನಾರ್ಮಲ್ ಬೇಸಿಕ್ ಆಗಿ ಕ್ಲಿಯರ್ ಆಗ್ಯದ. ನಿಮ್ ಕಾಮೆಂಟ್ಗಳು ನೋಡಿದ್ವಿ, ಅದೇ ಅಂದ್ರೆ ನಾವು ಕ್ಲಿಯರ್ ಆಗಿ ಹೇಳಿಲ್ಲ ಬರೀ ಅದೇ ಹೇಳಕತ್ತೀರಿ. ನಾವ್ ಸಿಚುವೇಶನ್ ಇದ್ರಿ ಅಂದ್ರೆ ಯಾರು ಹೇಳ್ತಾನೆ ಇದ್ದಿಲ್ಲ. ಬಟ್ ನಾವ್ ಹೇಳಿವಿ, ಅರ್ಥ ಮಾಡ್ಕೊಳ ಅಷ್ಟೇ ಗೈಸ್. ಇವಾಗ ಅಲ್ಲಿಂದನೇ ಶುರು ಆಗುತ್ತಾ ಮ್ಯಾರೇಜ್ ಹೆಂಗಾಯ್ತು ಆ್ಯಂಡ್ ಮ್ಯಾರೇಜಿಗೆ ಏನೇನೇನು ಎಲ್ಲ ಅನ್ನೋದು ನಿಮ್ಮ ಮುಂದೆ ಇವಾಗ ಹೇಳ್ಕೊತ ಹೋಗ್ತೀವಿ ಒಂದೊಂದೊಂದು. ಇದ್ರೊಳಗೆ ಜಾಸ್ತಿ ಶಿಲ್ಪ ಏನೂ ಮಾತೇ ಇಲ್ಲ. ಯಾಕಪ್ಪ ಅಂದ್ರೆ ಶಿಲ್ಪ ಆಲ್ಮೋಸ್ಟ್ ಏನೂ ಗೊತ್ತೇ ಇಲ್ಲ. ಅಂದರೆ ಇದು ಅಂತ ಗೊತ್ತು, ಬಟ್ ಅಷ್ಟು ಅವಳೇನು ಓಡಾಡಿಲ್ಲ. ಎಲ್ಲ ನಾನೇ ಓಡಾಡಿ ಎಲ್ಲ ಮಾಡ್ಕೊಂಡಿದ್ದೆ ನಾನೆಲ್ಲ. ಸೊ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಎಲ್ಲ ನನಗೆ ಗೊತ್ತಿರೋದು. ಸೊ ನಾನೇ ಹೇಳ್ತೀನಿ ಅಂತ ಕೇಳ್ತಾ ಹೋಗ್ರಿ.
ನಾವು ಮ್ಯಾರೇಜ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ಅದೆಲ್ಲ ಯಾವಾಗ ಅಂತ ಇವಾಗೆ ಹೇಳ್ಬೇಕು. ನಾವು ಮ್ಯಾರೇಜ್ ಆಗ್ಬೇಕಂತ ಡಿಸೈಡ್ ಮಾಡಿದ್ರೆ ನಾವಿಬ್ರು ಯಾವಾಗ ಪ್ರೀತಿ ಮಾಡಕ್ಕೆ ಶುರು ಮಾಡಿದ್ವೋ ಅವಾಗೇ ಡಿಸೈಡ್ ಇತ್ತು. ನಾವು ಲವ್ ಮಾಡಂಗಿದ್ರೆ ಮ್ಯಾರೇಜ್ ಆಗಂಗಿದ್ರೆ ಅಷ್ಟೇ ಲವ್ ಮಾಡೋದು. ಇಲ್ಲಾಂದ್ರೆ ಲವ್ ಗಿವ್ ಎಲ್ಲ ಬೇಡ. ಇದೆಲ್ಲ ಬೇಡ ಸುಮ್ಮನೆ ಬಿಟ್ಟು ಆರಾಮಾಗಿ ಇರೋದು ಪಾಡ. ಅದು ಬಿಟ್ಟು ಹಿಂಗೆ ಟೈಮ್ ಪಾಸ್ ಅಂತ ಲವ್ ಮಾಡಿ ಆಮೇಲೆ ಐತಲ್ಲ ಮದುವೆ ಆಗ್ಲಾರ್ದೆ ಬಿಡೋದು ಅದು ಬೇಡ ಅಂತೇಳಿ ನಾವು ಅಡ್ವಾನ್ಸ್ ಆಗಿ ಮಾತಾಡಿದ್ವಿ. ಹಂಗಿತ್ತಂದ್ರೆ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಅಂತ ಹೇಳಕ್ಕೆ ಅವಾಗೆ ಕ್ಲಿಯರಾಗಿ ನಮ್ಮ ತಲೆಯಾಗಿತ್ತು. ಆಮೇಲೆ ಇಲ್ಲಿ ಕಾಲೇಜದೆಲ್ಲ ಬಂದ್ವಿ. ಕಾಲೇಜಲ್ಲೆಲ್ಲ ಕಂಪ್ಲೀಟ್ ಎಲ್ಲ ಬಂದಿತ್ತು. ಆ್ಯಂಡ್ ನನ್ನ ತಲೆ ಒಳಗೆ ಏನು ಓಡಾಕತ್ತಂದ್ರೆ ಈ 3 ವರ್ಷ ಕಂಪ್ಲೀಟ್ ಆದ ಮತ್ತೆ ವಾಪಸ್ ಇವರು ಸಿಗಲ್ಲ ಅಂತ ನನ್ನ ತಲೆಯಾಗ ಅನ್ಸ್ಲತ್ತು. ಈ ಕಾಲೇಜ್ ಇಲ್ಲಿಗೆ ಕಂಪ್ಲೀಟ್ ಆಯ್ತಂದ್ರೆ ಇವರು ನನಗೆ ಸಿಗಲ್ಲ, ನಾ ಇಲ್ಲಿಗೆ ಎಂಡ್ ಆಗಿಬಿಡ್ತದ, ಮತ್ತು ವಾಪಸ್ ಸಿಗಲ್ಲೇನೋ ಮಾಡಲ್ಲೇನೋ ಅಂತ ನಾನು ಹಿಂಗೆ ಥಿಂಕಿಂಗ್ಗಳು ಶುರು ಆದವು. ಒಂದು 6 ತಿಂಗಳು ಹಿಂದೆ ಶುರು ಆದವು. ಕಾಲೇಜ್ ಇನ್ನೂ 6 ತಿಂಗಳಿತ್ತು ಅವಾಗೇ ಶುರು ಆಯಿತು. ಅವಾಗಿಂದ ನಾನು ತಲೆ ಓಡ್ಸೋಕೆ ಶುರು ಮಾಡಿದೆ. ಹಿಂಗೆ ಮದುವೆ ಆದ್ರಾಯ್ತು, ಹಿಂಗಾಯ್ತು, ಹಿಂಗಾಯ್ತು ಹಿಂಗೆ ತಲೆ ಓಡಿಸ್ಕೊಂಡಿದ್ದೀನಿ ಫಸ್ಟಿಗೆ. ಆಮೇಲೆ ತಲೆ ಇವ್ರ ಮುಂದೆ ಹಿಂಗೆ ಡಿಸ್ಕಸ್ ಮಾಡಿದೆ. ಹಿಂಗೆ ಮಾಡ್ಬೇಕಂತ ನನ್ನ ತಲೆ ಒಳಗದ, ನಿಂದೇನು ಅಂತ ಹೇಳಿಕ್ಯಾರ. ಆಮೇಲೆ ಇವರು ಫಸ್ಟಿಗೆ ಅಂತ ಒಪ್ಕೊಂಡೆ ಅಲ್ಲ ಬಿಡ್ರಿ, ಒಂದೇ ಮಾತಿಗೆ ಅಂತ ಒಪ್ಕೊಂಡೇ ಇಲ್ಲ. ಆಮೇಲೆ ಐತಲ್ಲ ಅವರು ಯೋಚನೆ ಮಾಡಿದ್ರು. ನಾವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲ ಥರ ಥಿಂಕಿಂಗ್ ಮಾಡಿ ಆಮೇಲೆ ಐತಲ್ಲ ಓಕೆ ಮಾಡ್ಕೊಂಡ್ರು. ಅವ್ರ ಕಡೆಯಿಂದನೂ ಓಕೆ ಬಂತು. ಓಕೆ ಬರೋಣ ಬಂದಿದ್ದೆ ತಡ. ಇವ್ರಿಗೆ ಏನಪ್ಪಾ ಅಂದ್ರೆ ಸದ್ಯ ನಾನು 3 ಇಯರ್ಸ್ ಕಂಪ್ಲೀಟ್ ಆಯ್ತಂದ್ರೆ ನಾ ಮುಂದ ಬೇರೆ ಕಡೆ ಜಾಬಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ನಾನು. ಮತ್ ಯಾಕಡೆ ಹೋದೆ ಅಂದ್ರೆ ಯಾಕಡೆ ಸಿಗ್ತೀನೇ ಇಲ್ಲ ಅಂತ ಇವ್ರಿಗೆ ಆ ತರ ತಲೆಯಾಗ ಥಿಂಕಿಂಗ್ ಬಂದಿತ್ತು ಇವ್ರಿಗೆ. ಅದಕ್ಕೆ ಇವ್ರು ನಂದೇನಿತ್ತಂದ್ರೆ ನಾನು ಮುಂದೆ ಡ್ಯೂಟಿ ಮಾಡಲ್ಲ ನನ್ನ ಪಕ್ಕ ಗೊತ್ತಿತ್ತು. ನನ್ನ ಸ್ಟಡಿ ಕಂಪ್ಲೀಟ್ ಆಗಿಂದ ನಾನು ಸ್ಟಡಿ ಕಂಪ್ಲೀಟ್ ಮಾಡ್ಕೊಂಡು ನಾನು ಡ್ಯೂಟಿ ಮಾಡಬೇಕು ಅನ್ನೋದೇನು ತಲೆಯಾಗಿರಲಿಲ್ಲ. ನಾನು ಕಾಲೇಜ್ ಹೋಗೋರು ದುಡಿತೀನಿ, ಮುಂದೆ ಡ್ಯೂಟಿ ಮಾಡ್ತೀನಿ ಅಂತೇಳಿ ಹೋಗಿಲ್ಲ. ನಿಜ ಹೇಳ್ಬೇಕಂದ್ರೆ ಮುಂದೆ ನಂದು ಯೂಟ್ಯೂಬ್ ಜರ್ನಿ ಮತ್ತು ಸೋಷಿಯಲ್ ಮೀಡಿಯಾ ಇದರೊಳಗೆ ಹೋಗ್ಬೇಕಂತ ನಾನು ಫುಲ್ ತಿಳಿವಳಿಗಿದ್ದೆ. ಸೋಷಿಯಲ್ ಮೀಡಿಯಾಗೆ ಗೆಲ್ತಿದ್ದೆ ನಾನು ಅವಾಗ. ಅದಕ್ಕಂತ ಹೇಳ್ಬಿಟ್ಟು ಅವಾಗೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು ಸೋಷಿಯಲ್ ಮೀಡಿಯಾ. ಕ್ಲಾರಿಟಿ ಕೊಡ್ತೀವಿ. ಸೋಷಿಯಲ್ ಮೀಡಿಯಾ ಅಂದ್ರೆ ಫುಲ್ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗ್ಬೇಡ್ರಿ ಅಂತೇಳಿ ಅಂತೀರಿ. ಬಟ್ ಎಜುಕೇಶನ್ ಈಗ ಕಂಪ್ಲೀಟ್ ಆಗ್ಯದ. ಇನ್ನು ಅದ್ರ ಮೇಲೆ ಅಂತ ಡಿಪೆಂಡ್ ಆಗಲ್ಲ. ಈಗ ನಾರ್ಮಲ್ ಅದ್ರ ಮೇಲೆ ನಡೆದ ಜೀವನ. ಬಟ್ ಮುಂದೆ ನಮ್ದು ಅದ ಇನ್ನ ಅದ್ರ ಮೇಲೆ ಫುಲ್ ಡಿಪೆಂಡ್ ಆಗಿ ಕುಂದ್ರಲ್ಲ ನಾವು ಮುಂದೆ. ಬೇರೆ ಬೇರೆ ಪ್ಲಾನ್ ಆಗೈತೆ ಇವಾಗ ಎಲ್ಲ ಇವ್ರಿಗೆ ಗಿಫ್ಟ್ ಕೊಡ್ಲಕತ್ತಾರ. ಮುಂದೆ ಅದೆಲ್ಲ ಹೇಳ್ತೀವಿ ಅಂತ ಅಲ್ಲ ನಾ ನಿಮಗೆ. ಅಷ್ಟೇ ಕ್ಲಾರಿಫಿಕೇಶನ್ ಕೊಡಕತ್ತೀನಿ. ಅದ್ರ ಮೇಲೆ ಅಂತ ಕೂಡಲ್ಲ. ಇನ್ನು ಮುಂದ್ ಬೇರೆ ತರ ಅದ. ಅದರ ಜೋಡಿನ ಸಿಕ್ಕಾಬಟ್ಟೆ ಅದಾವ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಅಂಡ್ ತಲೆಯಾಗಿರೋ ಎಲ್ಲ ಈ ಪ್ಲಾನ್ಸ್ಗಳು. ಸೋಷಿಯಲ್ ಮೀಡಿಯಾಕ್ ಬಂದಿವಿ ಅಂದ್ರೆ ನಾವ್ ಏನ್ ಮಾಡಿದ್ರು ನಿಮ್ ಮುಂದೆಲ್ಲ ಹೇಳ್ತೀವಿ. ಪ್ರತಿಯೊಂದು ಅವಾಗೆಲ್ಲ ಹೇಳ್ತೀವಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನೀವು ಅಡ್ವಾನ್ಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಐತಲ್ಲ ನಾನು ಹೇಳ್ದೆಲ್ಲ ಬೇರೆ ಬಂದಿದ್ದು ನಾನು ಸೋಷಿಯಲ್ ಮೀಡಿಯಾ ಬಂದಿದೆ. ಸೋಷಿಯಲ್ ಮೀಡಿಯಾ ಅವಾಗೆ ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಿತ್ತು ಮುಂದೆ ನಾನು ಡ್ಯೂಟಿ ಮಾಡಲ್ಲ ಏನು ಮಾಡಲ್ಲ ಅಂತ ಹೇಳಿದ್ರೆ. ಅದಕ್ಕೈತಲ್ಲ ಇವ್ರ ಮುಂದೆ ಹೋಗಿ ಎಲ್ಲರ ಡ್ಯೂಟಿ ಇಲ್ಲಿ ಅಂತೂ ಇಲ್ಲಿ ಇರಲ್ಲ, ಮತ್ತು ಬೇರೆ ಕಡೆ ಹೋಗ್ಲಿ ಎಲ್ಲಾದ್ರೂ ಹೋದ್ರೆ ಅಂದ್ರೆ ಸಿಗಲ್ಲ ಅಂತ ನನಗೆ ಪಕ್ಕ ಗೊತ್ತಿತ್ತು. ಅಂದರೆ ಸಿಗ್ತಾರೆ ಬಿಡ್ರಿ, ಜಸ್ಟ್ ಕಾಂಟ್ಯಾಕ್ಟ್ ಅದೇ ಬೇರೆ. ಮತ್ತು ವಾಪಸ್ ಐತಲ್ಲ ಹಿಂಗೆ ಮ್ಯಾರೇಜ್ ಬಗ್ಗೆ ಮಾತಾಡೋದು ಇದು ಒಂದು ಡ್ಯೂಟಿ ಒಳಗೆ ಬಿತ್ತಂದ್ರೆ ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಡ್ತದೆ. ಅದು ಬೇರೆ ವ್ಯೂದೊಳಗೆ ಹೊಂಟಿರ್ತದೆ ಅದು. ಸೊ ಅದಕ್ಕಿಂತ ಮುಂಚೆನೇ ಥಿಂಕಿಂಗ್ ಮಾಡ್ಬೇಕಂತೇಳಿ ನಾನೇನು 6 ತಿಂಗಳು ಮುಂಚೆ ನಾನು ಥಿಂಕ್ ಮಾಡಿ ಇವ್ರ ಮುಂದೆ ಹೇಳಿದ. ಇವ್ರು ಅದ್ರಲ್ಲಿ ಓಕೆ ಮಾಡಿದ್ರು. ಓಕೆ ಮಾಡೋಣ ಗೈಸ್. ನಮ್ಮ ಮುಂದಿರೋದು ಒಂದು ದೊಡ್ಡ ಪ್ರಶ್ನೆ ಏನಪ್ಪ ಇತ್ತಂದ್ರೆ ಮ್ಯಾರೇಜ್ ಹೆಂಗೆ ಆಗಬೇಕು. ಮ್ಯಾರೇಜ್ ಹೆಂಗೆ ಆಗ್ಬೇಕಂತ ಸಿಕ್ಕಾಪಟ್ಟೆ ದೊಡ್ಡ ಪ್ಲ್ಯಾನ್ ಇತ್ತು. ಅಂದರೆ ಒಂದು ಪ್ರಶ್ನೆ ಹೆಂಗೆ ಆಗ್ಬೇಕು ಅನ್ನೋದು. ಇಬ್ಬರು ಏನೂ ಐಡಿಯಾ ಇರಲಿಲ್ಲ, ನಿಜ ಹೇಳ್ಬೇಕು ಒಂದು ಐಡಿಯಾ ಇರಲಿಲ್ಲ. ಆಮೇಲೆ ಇತ್ತಲ್ಲ ಏನು ಗೊತ್ತಿದ್ದಿಲ್ಲ. ನನ್ನ ಪರಿಚಯ ಅಣ್ಣಗಳು ಮತ್ತು ಫ್ರೆಂಡ್ಸಿಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಅಣ್ಣಗಳು ಅಂದರೆ ನಮ್ಮ ಪರಿಚಯದವ್ರು ದೊಡ್ಡವ್ರು ಇದಾರಲ್ಲ, ಅವರ ಕಾಂಟ್ಯಾಕ್ಟ್ ಒಳಗೆ ಹೋಯ್ತು ನಂದು. ಅವರಿಗೆ ಒಂದು 3-4 ತಿಂಗಳು ಇರ್ಲಕ್ಕಾಗಿ ಚೆಂದಾಗಿ ಎಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಶುರು ಮಾಡಿದೆ. ಏನು ಹೆಂಗಾಯ್ತು, ಇದು ಮಾಡಿದ್ರೆ ಹೆಂಗಿರುತ್ತೆ ಅಂತೇಳಿ ಹಿಂಗೆ ಥಿಂಕ್ ಮಾಡಿದೆ. ಆಮೇಲೆ ನಮ್ಮಿಬ್ಬರದ್ದು ಪ್ಲ್ಯಾನ್ ಏನಿತ್ತು, ಟೆಂಪಲ್ ಒಳಗೆ ಮಾತ್ರ ಆಗಬೇಕು, ಇದು ಮಾತ್ರ ಫಿಕ್ಸ್. ಟೆಂಪಲ್ ಒಳಗೆ ಆಗ್ಬೇಕು ಅನ್ನೋದು ಮಾತ್ರ ಫಿಕ್ಸ್ ಇತ್ತು. ನಮ್ಮ ಪರಿಚಯದ ಅಣ್ಣಗಳು ಅವ್ರು ಇಷ್ಟು ಕರ್ಕೊಂಡು ನಮ್ಮ ಪರಿಚಯದವ್ರಿಗೆ ಒಂದಿಷ್ಟು ಮಂದಿ ಹಾಕ್ಕೊಂಡು ಇಷ್ಟು ಮಾಡಿ ಒಂದು 4 ಜನ ನಿಂದಿರಿಸಿ ಟೆಂಪಲ್ ಒಳಗೆ ಆಗ್ಬೇಕಂದ್ರೆ ನಮ್ದು ಇಬ್ಬರದು ಮತ್ತು ಪ್ಲ್ಯಾನ್ ಇತ್ತು. ಫಸ್ಟಿಗೆ ಸಿಂಪಲ್ ಆಗಿ ಆಗ್ಬೇಕು ಅನ್ಕೊಂಡಿದ್ವಿ. ಫುಲ್ ಸಿಂಪಲ್, ಊಟ ಡ್ರೆಸ್ ಮೇಲೆ ನಾರ್ಮಲ್ ಡ್ರೆಸ್ ಮೇಲೆ ಹೋಗಿ ಆಗ್ಬೇಕನ್ನೋ ನಮ್ಮ ಫಸ್ಟ್ ಪ್ಲ್ಯಾನ್ ಇದ್ದಾಗ. ಆಮೇಲೆ ಬರ್ತಾ ಏನಾಯ್ತು, ನಮ್ದು ಇನ್ನೊಂದೇನು ಪ್ಲ್ಯಾನ್ ಇತ್ತಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಐತಲ್ಲ, ಫಸ್ಟ್ ಹೋಗಿ ನಾವು ಟೆಂಪಲ್ ಒಳಗೆ ಮದುವೆ ಆಗಿ ಅವತ್ತೇ ಒಂದು ರಿಜಿಸ್ಟರ್ ಆಗ್ಬೇಕನ್ನೋ ನಮ್ಮ ಪ್ಲ್ಯಾನ್ ಆಗಿದ್ದೆ ನಾವು. ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಅದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅವತ್ತು ಬಂದು ರಿಜಿಸ್ಟರ್ ಒಳಗೆ ಸಹಿ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ನಮ್ಮ ಪ್ಲ್ಯಾನ್ ಇತ್ತು. ಆಮೇಲೆ ಅವಾಗ ನಮ್ಮ ಒಬ್ಬ ಫ್ರೆಂಡ್ ಹೇಳ್ದ, ಅವ್ರ ಹೆಸರು ಹೇಳಲ್ಲ, ನಮ್ಮ ಫ್ರೆಂಡ್ ಹೇಳ್ದ ಬಿಜಾಪುರ. ಏನಂದ್ರೆ
ಹಂಗೆ ಮಾಡಿದ್ರೆ ಅದು ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ, ಪ್ರಾಬ್ಲಮ್ಗಳಾಗುತ್ತೆ. ಅದಕ್ಕಿಂತ ಬೆಟ್ರ್ ನೀವು ಅಡ್ವಾನ್ಸ್ ಒಂದು ತಿಂಗಳು ಅಡ್ವಾನ್ಸ್ ರಿಜಿಸ್ಟರ್ ಮ್ಯಾರೇಜ್ ಆಗ್ರಿ. ಆಮೇಲೆ ಐತಲ್ಲ ಅದ್ರ ಸರ್ಟಿಫಿಕೇಟ್ ಬಂದು ಮರುದಿನ ಆಗಿರ್ಬೋದು, ಬಂದ ದಿನ ಆಗಿರ್ಬೋದು, ಓಕೆರೆ ನೀವು ಟೆಂಪಲ್ ಒಳಗೆ ಮದುವೆ ಆಗ್ರಿ. ಅವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಹೇಳಿದ್ರು. ಅವಾಗ ಹೌದಲ್ಲ ಅಂತೇಳಿ ನನಗೆ ಅವಾಗ ಒಮ್ಮೆ ಫ್ಲ್ಯಾಶ್ ಆಯ್ತು ಗೈಸ್. ನಿಜ ಹೇಳ್ಬೇಕಂದ್ರೆ ಫ್ಲ್ಯಾಶ್ ಆಗೋಣ 15 ದಿನ ಅಷ್ಟೇ ಟೈಮ್ ಇತ್ತು. ನಿಜ ಹೇಳ್ಬೇಕಂದ್ರೆ 15 ದಿನ ಟೈಮ್ ಇತ್ತು. 15 ದಿನದ ಒಳಗಡೆ ಎಷ್ಟು ಒದ್ದಾಡೀನಿ, ಎಷ್ಟು ಕಷ್ಟಪಟ್ಟೀನಿ, ಎಷ್ಟು ಸರ್ಚ್ ಮಾಡೀನಿ ನನಗೆ ಗೊತ್ತು ನಿಜ ಹೇಳ್ಬೇಕಂದ್ರೆ. ಆ್ಯಂಡ್ ನಮಗೆ ಅದ್ರ ಬಗ್ಗೆ ಅಂದ್ರೆ ಇದು ಹಾಸ್ಪಿಟ್ಲ ಈ ಕಡೆ ನಾವು ಹಿಂಗೆ ರೌಂಡ್ ನಮ್ಮ ಹಾಸ್ಟೆಲ್ ಇದು ರೌಂಡ್ ಇತ್ತು. ಆ ಕಡೆ ಸೈಡ್ ಅಂತೂ ನನಗೆ ಗೊತ್ತಿರಲಿಲ್ಲ, ರಿಜಿಸ್ಟರ್ ಮ್ಯಾರೇಜ್ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ನಮ್ಮ ಪರಿಚಯ ಅಣ್ಣಗಳೆಲ್ಲ ಅವರಿಗೆಲ್ಲ ಮೀಟಾಗಿ ಅವರಿಗೆಲ್ಲ ಕೇಳಿದಾಗ ಅವ್ರ ಕಡೆಯಿಂದ ಅವರೊಬ್ಬರು ಆ ಕಡೆ ಒಳಗಿನವರು ಒಳಗೆ ಹಿಂಗೆ ಎಲ್ಲ ಪರಿಚಯ ಆದರು. ಪರಿಚಯ ಆಗ 15 ದಿನದೊಳಗಡೆ ಎಲ್ಲ ರೆಡಿ ಮಾಡಿಕೊಂಡೆ. ರೆಡಿ ಮಾಡಿಕೊಂಡು ಒಂದಿನ ಶಿಲ್ಪ ಕರ್ಕೊಂಡೋಗಿ ರಿಜಿಸ್ಟರ್ ಮ್ಯಾರೇಜ್ ಆದೆ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು. ಸೊ ರಿಜಿಸ್ಟ್ರ್ ಹೋಗಿ ನಾವಿಬ್ಬರೇ, ನಮ್ಮ ಎಲ್ಲ ಉಳಿದೆಲ್ಲ ಸಿಗ್ನೇಚರ್ ಆಗಿರ್ಬೋದು, ಸಾಕ್ಷಿ ಆಗಿರ್ಬೋದು, ಎಲ್ಲ ನಮ್ಮ ಅಣ್ಣಗಳಿದಾರೆ, ಅವರೇ ಮಾಡಿದವರು, ಅವರೇ ಮುಂದೆ ಮಾಡಿದ್ರು. ಮಾಡ್ಸಿಂದ ಅವ್ರು ಒಂದು ಮಾತು ಹೇಳಿದ್ರು, ಇದನ್ನೈತಲ್ಲ ಇಷ್ಟು ದಿನ ನೀನು ಗುಪ್ತವಾಗಿಡ್ಬೇಕು, ಇದನ್ನೈತಲ್ಲ ನೀನು ರಿವೀಲ್ ಮಾಡೋಪ್ಲಿಲ್ಲ ಅಂತ ನಮ್ಗೆ ಹೇಳಿದ್ರು. ಅದ್ರ ಸಲುವಾಗಿ ನಾವೇನು ಮಾಡಿದ್ವಿ, ಒಬ್ಬರು ಫ್ರೆಂಡ್ಸಿಗೆ ಹೇಳಿರಲಿಲ್ಲ. ನನಗೆ ನನ್ನ ಫ್ರೆಂಡ್ಸ್ಗಳ ಮುಂದೆ ಒಬ್ಬರ ಮುಂದೆ ಹೇಳಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಯಾರ ಮುಂದೆ ಹೇಳಿರಲಿಲ್ಲ. ನಾನು ಆಗಿದ್ದು ನನಗೆ ಶಿಲ್ಪ ಅಷ್ಟೇ ಗೊತ್ತು ನಮ್ಮಿಬ್ಬರೊಳಗೆ. ಉಳಿದೈತಲ್ಲ ನನ್ನ ಪರಿಚಯ ಅಣ್ಣಗಳಿಗಳೇ. ಅದು ಬಿಟ್ಟು ನನ್ನ ಫ್ರೆಂಡ್ಸ್ ಅದರಲ್ಲ, ಫ್ರೆಂಡ್ ಸರ್ಕಲ್ಗಂತೂ ಯಾರಿಗೂ ಓದಿಲ್ಲ ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ. ದೊಡ್ಡ ದೊಡ್ಡ ಅಣ್ಣಗಳಿಗೆ ಗೊತ್ತಿದ್ದದು. ಅವ್ರು ಹೇಳಿದ್ರು ಯಾರಿಗೆ ಫ್ರೆಂಡ್ಸ್ ಮುಂದೆ ಬಿಟ್ಕೊಡ್ಬೇಡ, ಯಾರ ಮುಂದೆ ಬಿಟ್ಕೊಡ್ಬೇಡ, ಬಿಡಬೇಡ, ಸುಮ್ಮನೆ ಒಂದು ಸ್ವಲ್ಪ ಲೀಕ್ ಆಯ್ತು ಅಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗೋದು ಅಂತೇಳಿ ಹೇಳಿದ್ರು. ಅದಕ್ಕಂತೇಳಿ ಇಂತಿಷ್ಟು ದಿನ ಅಂತೇಳ ಅಲ್ಲಿವರೆಗೂ ಇದೆಲ್ಲ ಸೀಕ್ರೆಟಾಗಿ ಇಡ್ರಿ ಅಂತ ಹೇಳಿದ್ರು ಅವ್ರು ನಮ್ಗೆ. ಅಷ್ಟು ಸೀಕ್ರೆಟಾಗಿ ಇಟ್ಟಿದ್ವಿ. ಎಷ್ಟು ಸೀಕ್ರೆಟಾಗಿ ಇಟ್ಟಿದ್ವಿ, ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಸೀಕ್ರೆಟಾಗಿ ಇಟ್ಟಿದ್ವಿ ಇಬ್ಬರು. ಅಷ್ಟೊಂದು ಸೀಕ್ರೆಟಾಗಿ ಇಟ್ಕೊಂಡು ಅದೊಂದಿಷ್ಟು ದಿನಗಳು ಕಳೀತಾ ಬಂತು. ಅದು ಕಳೀತಾ ಬಂದಂಗೆ ನಮ್ಮದು ಟೆಂಪಲ್ ಒಳಗಡೆ ಮ್ಯಾರೇಜ್ ಆಗಬೇಕಿತ್ತಲ್ಲ, ಅದರದ್ದು ತಯಾರಿಗಳು ಶುರು ಮಾಡಿದ್ವಿ. ಅದು ಜಸ್ಟ್ ನಮ್ಮದು ಪ್ಲ್ಯಾನ್ ಇತ್ತು. ನನ್ನ ಪ್ಲ್ಯಾನ್ ಏನಿತ್ತಪ್ಪ ಅಂದ್ರೆ, ನನಗೆ ಅಷ್ಟೊಂದು ದಿನ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ, ಏನು ತಲೆಯಾಗಿರಲಿಲ್ಲ. ಅವಾಗ ನಾನು ಏನು ಅನ್ಕೊಂಡಿದ್ದೆ ಅಂದ್ರೆ, ಜಸ್ಟ್ ಒಂದು ಅರಿಶಿನ ದಾರ, ಅದಕ್ಕೊಂದು ಅರಿಶಿನ ಬೋಟ, ಇಷ್ಟ ನನ್ನ ತಲೆಯಾಗಿದ್ದು ಫಸ್ಟ್. ಮತ್ತು ಕಾಲುಂಗುರ ಗೊತ್ತಿರಲಿಲ್ಲ, ಮೂಗನೇನೂ ನೆನಪಿರಲಿಲ್ಲ, ಚೈನ ನೆನಪಿರಲಿಲ್ಲ, ಈ ಸೀರೆ ಆಗಿರ್ಬೋದು, ನನ್ನ ಬಟ್ಟೆ ಆಗಿರ್ಬೋದು, ಬಾಸಿಂಗ್ ಏನೂ ಗೊತ್ತಿರಲಿಲ್ಲ. ಆ್ಯಂಡ್ ಅದೇನು ತಲೆಯಾಗೂ ಇಟ್ಕೊಂಡಿರಲಿಲ್ಲ ಕೂಡ. ಜಸ್ಟ್ 2 ಹಾರ, ಅದೊಂದು ಅರಿಶಿನ ಬೋಟ್, ಇಷ್ಟೇ ತಲೆಯಾಗಿದ್ದು. ನಿಜ ಹೇಳ್ಬೇಕು, ನಾರ್ಮಲ್ ಡ್ರೆಸ್ ಇವಾಗ ಹೆಂಗೆ ಊಟ ಡ್ರೆಸ್ ಮೇಲೆ ಹೋಗಿ ಆಗ್ಬೇಕಂದ್ರೆ ನಮ್ಮ ಪ್ಲ್ಯಾನ್ ಆಗಿದ್ದು ಇಬ್ಬರು. ಬಟ್ ಬರ್ತಾ ದಿನ ಕಳ್ದಂಗೆ ಒಂದೊಂದು ತಲೆಯಾಗ ಬರಾಕತ್ತು. ಇಬ್ಬರು ಮದುವೆ ಆದ್ವಿ ಅಂದ್ರೆ ಲೈಫ್ನಾಗ ಒಂದೇ ಸರ್ತಿ ಆಗ್ತೀವಿ, ಮತ್ತೊಂದು ಸರ್ತಿ ಅಂತೂ ಆಗಲ್ಲ. ಮದುವೆ ನಾವು ಹಿಂಗೆ ನಾರ್ಮಲಾಗಿ ಹಿಂಗಾಗಿ ಮತ್ತು ನಮ್ಮ ದೊಡ್ಡವರು ಮನೆಯವರು ಅದು ಕರ್ಕೊಂಡೋಗಿ ಮತ್ತೊಂದು ಸರ್ತಿ ಮಾಡೋದು, ಇದು ಒಂಥರ ಬ್ಯಾಡ್ ಅನಿಸ್ತು ನನಗೆ. ಆದ್ರೆ ನಾನೇ ಆಗಬೇಕು, ಯಾರು ಸಹಾಯ ಇಲ್ಲಾರ್ದೇನೆ ನಾನು ಒಬ್ಬನೇ ಆಗಬೇಕಲ್ಲ. ನನ್ನ ಪ್ಲ್ಯಾನ್ ಇದ್ದು ನಾನು ಒಬ್ಬನೇ ಆಗಬೇಕು, ಯಾರು ಸಹಾಯ ಇಲ್ಲಾರ ಮುಂದೆ ವಾಪಸ್ ಕರ್ಕೊಂಡೋಗಿ ಮಾಡಿಸ್ತಾರೆ ಅಂದ್ರೂ ಅವ್ರ ತಲೆಯಾಗೂ ಬಂದಿರಬಾರ್ದು. ಅದು ಆ ಥರ ಆಗ್ಬೇಕು ನನ್ನ ಪ್ಲ್ಯಾನ್ ಆಗಿದ್ದೆ ತಲೆಯೊಳಗೆ. ಸೊ ಹಂಗಾಗಿ ನಮ್ಮ ಪರಿಚಯದವ್ರ ಅಣ್ಣಗಳು ಅಂತ ಅಂದಿಲ್ಲ, ಅವರು ಹಿಂಗೆ ಲವ್ ಮ್ಯಾರೇಜ್ ಆದವ್ರು ಅದಾರ. ಅವರು ಒಬ್ಬೊಬ್ರಿಗೆ ಒಂದೊಂದು ತಲೆ ಕೊಟ್ರು, ಬಟ್ಟೆ ತೊಗೋರಿ, ಅವಿಗೆ ಸೀರೆ ಹೊಡ್ಸು, ನಿನಗೈತಲ್ಲ ನಾರ್ಮಲ್ ಒಂದು ಡ್ರೆಸ್ ತೊಗೋ, ಮತ್ತು ಐತಲ್ಲ ಅವಿಗೆ ಅರಿಶಿನ ಬೋಟ್ ಹತ್ರ ಕಟ್ಟಿದ್ರೆ ಸರಿ ಅನ್ಸಲ್ಲ, ಒಂದು 2 ತಾಳಿನೇ ಮಾಡಿಸು, ಒಂದಷ್ಟು 4 ಗುಂಡು ತೊಗೋ, ಬಂಗಾರ ಗುಂಡುಗಳು, ಮತ್ತು ಕಾಲುಂಗ್ರು ತೊಗೋ. ಒಬ್ಬೊಬ್ರು ಒಂದೊಂದು ಹೇಳ್ಕೊತವ್ರು. ತಲೆಯಾಗ ಹೆಂಗಾಯ್ತಂದ್ರೆ ಆ ಟೈಮ್ದಾಗ ಇರೋದೇ ಒಂದು ತಿಂಗಳ ಒಳಗಡೆ ಇಷ್ಟೆಲ್ಲ ರೆಡಿ ಮಾಡ್ಬೇಕಲ್ಲ. ರೆಡಿ ಮಾಡೋದು ತಿರುಗಲಕ್ಕೆ ಶುರು ಆಗ್ಬಿಡ್ತು. ಆಲ್ರೆಡಿ ರಿಜಿಸ್ಟರ್ ಮ್ಯಾರೇಜ್ ಒಳಗೆ ಒಂದು ದೊಡ್ಡ ಅಮೌಂಟೇ ಖರ್ಚು ಮಾಡಿದ್ದೆ. ನಿಜ ಹೇಳ್ಬೇಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಒಳಗಡೆ ದೊಡ್ಡ ಅಮೌಂಟೇ ಖರ್ಚು ಮಾಡಿದ್ದೆ. ಸೊ ಅದಕ್ಕೈತಲ್ಲ ಅಮೌಂಟ್ ಎಷ್ಟಂತ ಹೇಳಿದ್ರೆ ಲಾಸ್ಟಲ್ಲಿ ಹೇಳಿರ್ತೀನಿ. ಟೋಟಲ್ ಅಮೌಂಟ್ ರಿಜಿಸ್ಟರ್ ಐತಲ್ಲ ಇಂತಿಷ್ಟು ಅಮೌಂಟ್ ಅದೊಂದಷ್ಟು ಖಾಲಿನೇ ಮಾಡಿಬಿಟ್ಟಿದ್ದೆ. ನನ್ನ ಹತ್ರ ಇನ್ನೊಂದು ಮನಾರ್ ಇದ್ದು. ಸೊ ಅದರೊಳಗೆ ತಲೆ ಓಡಿಸ್ಕೊಂಡು ಅವಾಗ ಹೋಗಿ ಮತ್ತು ಇವ್ರಿಗೆ
ಇವ್ರಿಗೂ ಗೊತ್ತಿರ್ಲಿಲ್ಲ, ತಾಳಿ ತರದು ಗೊತ್ತಿರ್ಲಿಲ್ಲ, ನನಗೇನು ಗೊತ್ತಿದ್ದಿಲ್ಲ. ಸೀರಿದೂ ಗೊತ್ತಿರಲಿಲ್ಲ, ಏನು ಗೊತ್ತಿರ್ಲಿಲ್ಲ. ಆಮೇಲೆ ಸೀರೆ ಗಿರಿ ಹೆಚ್ಚು ಅವ್ರಿಗೆ ಕರ್ಕೊಂಡು ಹೋಗಿದ್ದು ಹೊರತು ತಾಳಿದಾಗಿರ್ಬೋದು, ಕಾಲುಂಗುರ ಆಗಿರ್ಬೋದು, ಇದು ಮುಗುರಿದಾಗಿರ್ಬೋದು, ಪ್ರತಿಯೊಂದು ಒಂದೊಂದು ಖರೀದಿ ಮಾಡಿದೆ. ಒಮ್ಮೆ ಖರೀದಿ ಮಾಡಕ್ಕಂತ ಆಗಲಿಲ್ಲ. ಒಂದೊಂದು ಖರೀದಿ ಮಾಡಿ ತೆಗೆದು ಇಟ್ಕೊಂಡ್ಬಿಟ್ಟು ಆಮೇಲೆ ಐತಲ್ಲ ಸೀರೆಗೆ ಇವ್ರ ಹತ್ರ ಹೋದೆ. ಹಿಂಗ ಸೀರೆ ತಗೊಳಮ್ಮು ನಾರ್ಮಲ್ ಆಗೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ನಾವ್ ಆಗಿ ಅಲ್ಲಕತ್ತಿದ್ದೆ ಇವ್ರಂತೂ ಇಲ್ಲ ಸೀರಿ ಬೇಡ ಇದೆಲ್ಲ ಏನು ಬೇಡ, ಬೇಡ ಸುಮ್ಮನೆ ಸುಮ್ಮ ಬೇಡ, ಜಸ್ಟ್ ನಾರ್ಮಲ್ ಆಗಿಬಿಡಮಂತ. ಹ್ಮ್. ಹೆಂಗಾದ್ರೆ ಆದಂಗೆ ಅಲ್ಲ ಮ್ಯಾರೇಜ್. ಹಂಗೆ ಸೀರೆ ಉಟ್ಕೊಂಡು ಆಗ್ಬೇಕು, ಗ್ರ್ಯಾಂಡ್ ಆಗಿ ಆಗ್ಬೇಕು ಅನ್ನೋದು ಬೇಡ ಪ್ಯೂರ್ ತಲೆಗೆ ತುಂಬಲಕತ್ತಾರ ನನಗೆ ಆಗೋದು ಒಂದೇ ಸರ್ತಿ ಆಗದ ಶಾಸ್ತ್ರೋಕ್ತವಾಗಿ ಆದ್ರೆ ಮತ್ತು ಮುಂದೆ ಐತಾರ ಏನಿನ್ನು ಹಿಂಗೆ ಶಾಸ್ತ್ರ ಪ್ರಕಾರ ಬಂದ್ರೆ ಮುತ್ತೈತನೆ ಅಂತೇಳಿ ಸಿಗ್ತದೆ. ಮುತ್ತೈತನ ಅಂತ ಹೇಳಿದ್ರೆ ರಿಜಿಸ್ಟರ್ ಮ್ಯಾರೇಜ್ ಅಷ್ಟೇ ಆದ್ವಿ, ಹಿಂಗಾದ್ವಿ ಅಂದ್ರೆ ಸಿಗಲ್ಲ. ಅದು ಸ್ವಲ್ಪ ಶಾಸ್ತ್ರೋಕ್ತವಾಗಿ ಆದ್ವಿ ಅಂದ್ರೆ ಅದು ಸಿಗ್ತದ ಅನ್ನೋದು ಗೊತ್ತೈತಿ ನನಗೆ. ಸೊ ಇದೆಲ್ಲ ಹಿಂಗಾದ್ರೆ ಇದಕ್ಕೆಲ್ಲ ಪೂಜಾಕಲ್ಲ ಬರಲಿ ಇವ್ರು ತಲೆಗೆ ಅಂದಿದ್ದು ನನ್ನ ತಲೆ ಆಗಿತ್ತು. ಹಿಂಗಾಗಿ ಇರೋವ ನಾವು ಒಬ್ಬನೇ ಮಗ. ಸೊ ಇದೆಲ್ಲ ಇರ್ಲಲ್ಲ ಅಂತೇಳಿ ಹಿಂಗೆ ತಲೆ ಕೆಡ್ಸ್ಕೊಂಡು ಆಗಲಾಗ್ತೀನಿ ಪರ್ಫೆಕ್ಟಾಗಿ ಶಾಸ್ತ್ರೋಕ್ತಾಗಿ ಆಗ್ಬೇಕನ್ನೋ ತಲೆ ಬಂತು. ಸೊ ಅವಾಗ ಇದೆಲ್ಲ ಒಂದೊಂದು ಖರೀದಿ ಆಯಿತು. ಆ್ಯಂಡ್ ತಾಳಿ ಖರೀದಿ ಮಾಡಿದೆ, ಮತ್ತು ಕಾಲುಂಗ ಖರೀದಿ ಮಾಡಿದೆ, ಮತ್ತು ಮೂನಿಂದ ಖರೀದಿ ಮಾಡಿದೆ, ಮತ್ತೇನು ಕಾಲು ಚೈನ್ ಖರೀದಿ ಮಾಡಿದೆ. ಪ್ರತಿಯೊಂದನ್ನು ಖರೀದಿ ಮಾಡ್ಕೊತ ಹೋಗ್ದೆ. ಖರೀದಿ ಇವು ರೆಡಿ ಆದವು. ಆಮೇಲೆ ಐತಲ್ಲ ಸೀರೆ ಇವ್ರಿಗೆ ಅದ ಇವ್ರು ಅದಾರ ವಲ್ಲ ಅಲ್ಲಕತ್ತಾರ. ಅವಾಗ ನಾನು ತಲೆ ಬಂದಿದ್ದು ಇವ್ರಿಗೆ ಅದ ಆಗೋದು ಒಂದೇ ಸರ್ತಿ ಆಯ್ತೀವಿ ಚಂದ ಆಗಮತ್ಕಿ ಇವ್ರಿಗೆ ಸ್ವಲ್ಪ ತಿಳಿಸಿ ಹೇಳೋಣ ಆಯ್ತೇಳಿ ರೆಡಿ ಅದು. ಬರೀ ಸೀರೆಗೆ ಅಷ್ಟೇ ತಲೆ ಆಗಿದ್ದು. ನಿಜ ಹೇಳ್ಬೇಕಂದ್ರೆ ಬರೀ ಸೀರೆಯಿಂದ ಬಳಿಗೆ ಬಂತು. ಸಿಂಪಲ್ ತಗೋಬೇಕಂತ ಹೋಗಿದ್ದೆ ಸೀರೆ, ಅದು ಫುಲ್ Full ಗ್ರ್ಯಾಂಡ್ simple. ಹೆಂಗ ನಾರ್ಮಲ್ ತಗೋಬೇಕಂತ ಹೋಗಿದ್ದು. ಸೀರೆ ಹೋಯ್ತು. ಸೀರೆನೇ ಐತದು. ನಾನು ಪ್ಯಾಂಟ್ ಶರ್ಟ್ ತಗೋಬೇಕಂತ ಹೋದವ ನಿಜ ಹೇಳ್ಬೇಕಂದ್ರ. ಆಮೇಲೆ ಐತಲ್ಲ ಇನ್ಸ್ಟಾಗ್ರಾಮ್ದಾಗ ಅದು ಮಾಡಿದಾಗ ಪಂಚೆ ಶರ್ಟ್ ಟೋಪಿ ಗಿಪಿ ಎಲ್ಲ ಅದ್ರಾಗ ಚಂದ ಅನಿಸ್ತದ ಅಂತೇಳಿ ಈ ಥರ ಪ್ಲ್ಯಾನ್ ಬತ್ತು ತಲೆ ಒಳಗೆ. ಅಲ್ಲಿ ಅಂಗಡಿ ಹೋದಾಗ ಕೇಳೋಣ ಇಷ್ಟನೇ ಆಗ್ಬಿಟ್ಟು ನಿಜ ಹೇಳ್ಬೇಕಂದ್ರೆ. ಇವ್ರಿಗಿನ ಸೀರೆ ಇಷ್ಟ ಆಯಿತು, ನನಗೂ ಡ್ರೆಸ್ ಇಷ್ಟ ಅದು. ಅವು ಫಿಕ್ಸ್ ಮಾಡ್ಕೊಂಡು ಬಳಿಗೆ ಬಂತು. ಇಷ್ಟೆಲ್ಲ ಬಳಿ ಆಯ್ತು ಮತ್ತದು ಡಾಬಾ ಅದು ಅವನು ತಗೊಳ್ಳೋ ಪ್ಲಾನ್ ಇರ್ಲಿಲ್ಲ ನಿಜ ಹೇಳ್ಬೇಕಂದ್ರ. ಅದು ತಗೋಬೇಕನ್ನೋ ಪ್ಲಾನೇ ಇಲ್ಲ. ಒಂದು ಹೆಂಗ್ ಐತನೋ ನಮ್ಗೆ ಗೊತ್ತಿಲ್ಲ. ಬಟ್ ಆ ಡಾಬಾ ಸುಮ್ನೆ ಏನ್ ಅನ್ನಿಸ್ತದ ಅಂದ್ರ ಏನೋ ಒಂಥರ ಅನ್ನಿಸ್ತಿತ್ತು ಬೇರೆದವ್ರು ನೋಡಿದವ್ರು. ಅದಕ್ಕೆ ನಾ ಏನು ಬೇಡ ಸುಮ್ಮ ಆಗದತಿ ಸಿಂಪಲ್ ಆಗಮು ಬೇಡ 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 ಅಂದ್ರನು ಮತ್ ಅದೊಂದು ಡಾಬಾ ಎಲ್ಲ ಸಟ್ಟೆ ತಗೊಂಡ್ಬಿಟ್ರು ಅದೊಂದು. ಅದು ಮತ್ತೆ ಅಂದ್ರೆ ಸೀರೆ ಮೇಲೆ ಮ್ಯಾಚಿಂಗ್ ಆಗಂತ ಬೇಕಲ್ಲ, ಆ ಸೀರೆಗೆ ಅದು ಮ್ಯಾಚಿಂಗ್ ಆಗಂತದ್ದು. ಒಂದು ನಾರ್ಮಲ್ ಸೀರೆ ಉಟ್ಕೊಂಡು ಹೋಗಿರ್ತ ಚಂದ ಅನ್ಸಲ್ಲ ಅಂತೇಳಿ ಅದನ್ನು ಖರೀದಿ ಮಾಡಿದ್ವಿ. ಮತ್ತು ವಾಪಸ್ ಅದೇನಂತಾರೆ ಗುಂಗಾಟ್ ಒಂದು ತಗೋರಿ ಅದೆಲ್ಲ ತೆಳಗಿರ. ಸೊ ಎಲ್ಲ ಪ್ರತಿಯೊಂದು ಖರೀದಿ ಮಾಡಿದ್ವಿ. ಗುಂಗಾಟ್ ಆಗಿರ್ಬೋದು, ಸೀರೆ ಅವೆಲ್ಲ ಖರೀದಿ ಮಾಡ್ಕೊಂಬಂದ್ವಿ. ಬಂದಿಂದ ನಮ್ಮ ತಲೆ ಹಂಗಂದ್ರೆ ಒಂದಾಗ ಒಂದು ಸೀರೆ ಆಯ್ತು, ಚಪ್ಪಲ ಎಲ್ಲ ಇಬ್ಬರದು ಚಪ್ಪಲ. ಸದ್ಯ ಸೀರೆ ಈಗ ಸೀರೆ ಬ್ಯಾಡ ಅಂದಿವಲ್ಲ ಫಸ್ಟ್ ಸುಮ್ ನಾರ್ಮಲ್ ಡ್ರೆಸ್ ಅಂದೆ. ಆಮೇಲೆ ಸಿಂಪಲ್ ಸ್ಯಾರಿ ತಗೊಂಡ್ಬರ್ಬೇಕಂತ ಹೋದ್ವಿ. ಅದನ್ನು ಇವ್ರೇನಂದ್ರು ಆಗದ್ ಒಂದೇ ಸರ್ತಿ ಇರ್ತದ, ಒಂದ್ ಸ್ವಲ್ಪ ಗ್ರ್ಯಾಂಡೇ ಇರ್ಲಿ, ಮುಂದ ಮೆಮೊರಿಯಾಗಿ ಉಳಿಲಿ, ಇದೊಂದರೆ ನಮಗ ಬೇಕನ್ನಿಸ್ತದ ಅಂತ ಹೇಳಿ ಸೀರೆ ತಗೊಂಡಿ. ಈ ಸೀರೆ ಮ್ಯಾಚ್ ಆಗಂತ ಚಪ್ಪಲ್ ತಗೊಳ್ಳೇಬೇಕದು. ಆ ತರ ಚಪ್ಪಲ್ ತಗೊಂಡಿ. ಆಮೇಲೆ ಇವ್ರು ಡಾಬಾ ಅದು ಅವನು ತಗೊಂಡ್ರು. ಎಲ್ಲಾನು ಖರೀದಿ ಅದೆಲ್ಲ ಏನು ಬಳಿ ಬಾಳಿಯರೇ ಬಳಿ ವಿಚಾರ. ಇಷ್ಟು ಒಲ್ಲಂದಿನ ಬಳಿಗೆ ಇಷ್ಟು ಏನು ಅವ್ ಡ್ರೆಸ್ ಮೇಲೆ ಬಳಿ ಇರ್ಲಿಲ್ಲ ಅಂದ್ರೆ ಹೆಂಗ್ ಅದು ಏನ್ ಅನ್ಕೋ ಈ ಕಡೆ ಒಂದ್ ಡಜನ್ ಸಾಕತ್ ಹೇಳಿದ್ದೇನ. ಇವ್ರ ಅದರಲ್ಲ ಈ ಕಡೆ ಎಷ್ಟು ಹಾಕಿಸಿದ್ರಲ್ಲ, ಈ ಎರಡೂವರೆ 5 ಡಜನ್ 5 ಡಜನ್ ಏನು ಹಾಕ್ಸಿದ್ರೆ ನನಗೂ ಅಷ್ಟೊಂದು ಗೊತ್ತಿಲ್ಲ. ಅಲ್ಲಿ ಅಂಗಡಿ ಆಗೈತಲ್ಲ ನಾನು ಒಂದೊಂದ್ ಡಜನ್ ಸಾಕತ್ ನಾ ಹೇಳಿದ್ದೆ. ಇವ್ರು ಕೈ ತುಂಬಾ ಬಳಿ ಇದ್ರ ಚಂದ ಅನಿಸ್ತದ, ಕೈ ತುಂಬಾ ಬಳಿ ಇದ್ರ ಚಂದ ಅನಿಸ್ತದ ಅಂತ ಹೇಳಿ ಆಯ್ತಾ ಅಂಗಡಿ ಅಣ್ಣಗ್ ಹೇಳಿ ಅವರೇ ಹಾಕಿಸ್ಬಿಟ್ರು ಬಳಿ. ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ, ರೆಪ್ಪೆಯ ಮುಚ್ಚದೆ ಬಳಿ ಮತ್ತ ಅದ್ರೊಳಗ ಮಿಂಚ್ ಬಳಿ ಸುತ್ತ ಹಾಕಿಸಿದ್ರು. ಏನ್ ಫುಲ್ ಎಲ್ಲಾನು ಫುಲ್ ಗ್ರ್ಯಾಂಡ್ ಆಯ್ತು. ಬಟ್ ನಮಗ್ ಇವ್ರಿಗ್ ಬೇಕಾದವ್ರು ಅಷ್ಟೇ ಇದ್ರು, ಉಳಿಕಿದವ್ರು ಯಾರು ಇರ್ಲಿಲ್ಲ. ಇನ್ನು ಮುಂದೆ ಭಾಳ ಕೈ ಸೇತ್ ಹೇಳ್ರಿ ಈಗ ನಿಮಗ
ಬಳೆ ಹಾಕ್ಸ್ಕೊಂಡ್ವಿ. ಅದು ಬಳೆ ಆಗಿಂದ ಮೆಹಂದಿ 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 ಗೈಸ್ ಮೆಹಂದಿ ಆರ್ಟಿಸ್ಟ್ ಹಿಡ್ಕೊಂಬಂದು ಹಾಕ್ಸ್ಬೇಕಂದ್ರೆ ಭಾಳ ಪ್ಲಾನ್ ಆಗಿದೆ. ಇಲ್ಲಿವರೆಗೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇರ್ತಾರಲ್ಲ, ಚಂದ ಬಿಡಿಸ್ತಾರಲ್ಲ ಮದ್ವಿ ಒಳಗ, ಅಂತವ್ರಿಗೆ ಕೈ ಹಾಕ್ಸ್ಬೇಕು. ಅಂದ್ರ ಒಲ್ಲತ್ ಕೂತ್ಬಿಟ್ಟೆ. ಆ ಮೆಹಂದಿ ಒಂದು ಬಾಳ ಹಠ ಹಿಡ್ದಿ ನೋಡ. ಬ್ಯೂಟಿ ಪಾರ್ಲರ್ದೊಂದು, ಅದೊಂದು ಬಾಳ ಹಠ ಮೇಕಪ್ ಇಂದು, ಇಷ್ಟೆಲ್ಲ ಪ್ಲಾನ್ ಇತ್ತು ನಂದು. ಎಲ್ಲ ಒಮ್ಮೆ ಆಗ್ಲಿ ಮೇಕಪ್ ಬ್ಯೂಟಿ ಪಾರ್ಲರ್ ಕರ್ಸಿ ಚಂದಾಗಿ ರೆಡಿ ಮಾಡಿಸ್ಬೇಕು, ಇಷ್ಟೆಲ್ಲ ಪ್ಲಾನ್ ಇತ್ತು. ಬಟ್ ಅದೆಲ್ಲ ಬೇಡ ಅಂದ್ರೆ ಹಠ ಹಿಡಿದು ಕೊಟ್ಟೆ. ಜಸ್ಟ್ ಮನ್ಯಾಗ ಐತಲ್ಲ ನಾನೇ ಬಿಡಿಸಿದ್ದವು. ಇವ್ರ ಕೈ ಮೇಲೆ ಬಿಡಿಸಿದ್ದ ಗೈಸ್. ಅವಾಗ ಇನ್ನು ಮ್ಯಾರೇಜ್ ಏನೋ ಅಪ್ಲೋಡ್ ಮಾಡಿದ್ದಿಲ್ಲ, ಇದು ಮ್ಯಾರೇಜ್ ಆಗಿದೆ ಗೊತ್ತಿದ್ದಿಲ್ಲ. ರೀಲ್ಸ್ ಮಾಡುವಾಗ ಏನ್ ಕೈ ಮೇಲ ಮೆಹಂದಿ ಜೋರದ ಅಂತೆಲ್ಲ ಕಮೆಂಟ್ ಹಾಕಕತ್ತಿದ್ರಲ್ಲ, ಅದು ನಾನೇ ಬಿಡಿಸಿದ್ದೆ ಮದ್ವೆ ಟೈಮ್ದಾಗ. ಅವ್ರ ನನಗ್ ಬಿಡಿಸಿದ್ರ, ನಾ ಅವ್ರಿಗೆ ಬಿಡಿಸಿದ್ದೆ. ಎಲ್ಲ ಆಗಿ ರೆಡಿ ಮಾಡ್ಕೊಂಡು ಬಂದ್ವಿ. ಅಂಡ್ ನಮ್ ಪರಿಚಯ ಅಣ್ಣಗಳದಲ್ಲ, ಅವ್ರೆಲ್ಲ ತಿಳಿದವ್ರು ಇದ್ರು, ಎಲ್ಲ ಇಂಥವ್ ಮಾಡಿದವ್ರು, ಮದ್ವಿ ಮಾಡಿದವ್ರು, ದೊಡ್ಡ ದೊಡ್ಡವ್ರು ಇದ್ರು ಅವರು. ಸೊ ಹಂಗಾಗಿ ಅವ್ರ ಪ್ರತಿಯೊಂದು ಗೊತ್ತಿತ್ತು, ಶಾಸ್ತ್ರ ಆಗಿರ್ಬೋದು ಪ್ರತಿಯೊಂದು ಗೊತ್ತಿತ್ತು ಅವರಿಗೆ. ಇವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ದು ಪ್ಲಾನ್ ಏನಿತ್ತಂದ್ರೆ, ನಾನು ಹೋಗಿ ಅಲ್ಲಿ ಕೇಳ್ಕೊಂಬರಿ ಅಂದ್ರೆ ನಾವಿದೆಲ್ಲ ಹೋಗಿ ಶಾಸ್ತ್ರೋಕ್ತ ಕೇಳ್ಕೊಂಬರ್ಬೇಕಂದಿತ್ತಲ್ಲ. ಶಾಸ್ತ್ರ ಕೇಳ್ಕೊಂಬರ್ಲಕ್ ಹೋದಲ್ಲಿ ಇಬ್ಬರದು ಜಾತಕ ಕೇಳಿದಾಗ ಜಾತಕನೂ ಕೂಡಿ ಬಂತು. ಜಾತಕ ನೋಡೋದಾಗಿಲ್ಲ ಗೈಸ್, ಜಾತಕ ನೋಡಿ ಮತ್ತೆ ಅವೇಸ್ ಇಬ್ರು ಅಂದ್ರೆ ಹೆಸರು ಚೇಂಜ್ ಮಾಡ್ಬೇಕಂತ ಶಿಲ್ಪ ಅಂತ ತಿಳಿಗೆ ಚೆಕ್ ಮಾಡಿದೆ, ಹೆಸರು ಚೇಂಜ್ ಬರಲಿಲ್ಲ, ಶಿಲ್ಪ ಅಂತ ಬಂತು. ಮತ್ತೆ ಅವೇಸ್ ಐತಲ್ಲ, ಅದ್ರೊಳಗೆ ಡೇಟ್ ಕೇಳ್ಕೊಂಬಂದ್ವಿ. ಒಂದು 4 ಡೇಟ್ ಇದ್ದು, 3-4 ಡೇಟ್. ಅದ್ರೊಳಗಡೆ ಶುಕ್ರವಾರ ಮಂಗಳವಾರ ಭಾಳ ಇದ್ದು, ಅಂದ್ರೆ 2-3 ನಡಬರ್ಕ್ ವಾರಗಳು ಇದ್ದಿಲ್ಲ, ಒಂದೇ ಒಂದು ವಾರ ಇತ್ತು ನಡಬರ್ಕ, ಅದು ಗುರುವಾರ ಇತ್ತು. ಶುಕ್ರವಾರ ಗುರುವಾರ ಬಟ್ ಗೈಸ್ ಅಲ್ಲಿ ಟೆಂಪಲ್, ಎಲ್ಲಿ ಟೆಂಪಲ್ ಅಂದ್ರೆ ವಾಗ್ದೇವಿ ಟೆಂಪಲ್ ಒಳಗೆ ಆಗ್ಬೇಕಂದ್ರೆ ನಮ್ಮಿಬ್ಬರು ಪ್ಲಾನ್ ಇತ್ತು. ಆ ಟೆಂಪಲ್ ಒಳಗಡೆ ಶುಕ್ರವಾರ ಮಂಗಳವಾರ ಜನ ಅಂದ್ರೆ ಪಬ್ಲಿಕ್ ಭಾಳ ಬರುತ್ತೆ, ವಾರ. ಸೊ ಸಿಕ್ಕಾಪಟ್ಟೆ ಪಬ್ಲಿಕ್ ಬರುತ್ತೆ. ಅವಾಗ ಇದು ಅಂತ ಪಬ್ಲಿಕ್ನೇ ಹೋಗಿದ್ವಿ ಅಂದ್ರೆ ಅವತ್ತಿನ ದಿನ ರಿವೀಲ್ ಆಗ್ತದೆ ನಮ್ದು ಮ್ಯಾರೇಜ್. 15 ದಿನ ಹಿಂಗೆ ಎಳ್ಕೊಂಡು ಬರೋದತ್ತಿಲ್ಲ. ನಿಮ್ಮ ಮುಂದೆ 15 ದಿನ ಹೇಳಿರ್ಲಿಲ್ಲ ನಾವು ಮದುವೆ 15 ದಿನ ತನ. 15 ದಿನ ತನ ಹೇಳಿಲ್ಲ ನಿಮ್ಮ ಮುಂದೆ. 15 ದಿನ ತನ ಹೇಳಿಲ್ಲ ಅಂದ್ರೆ ಅವ್ರು ಅದರಲ್ಲ ಅಲ್ಲಿ ಏನ್ರ ಗೊತ್ತಾಗಿತ್ತು ಅಂತ ತಿಳ್ಕೊ. ಅವಾಗ ಶುಕ್ರವಾರ ಮಂಗಳವಾರ ಆಗಿದೆ ಅಂದ್ರೆ ಪಬ್ಲಿಕ್ ಆಗಿಬಿಡ್ತಿತ್ತು. ಸೊ ಅದಕ್ಕೆ ನಾವು ತಲೆ ಓಡಿಸಿ ಗುರುವಾರ ಅಂದ್ರೆ ಶುಕ್ರವಾರ ಮಂಗಳವಾರ ಬಿಟ್ಟರೆ ನಡುವಿನ ವಾರ ಅಷ್ಟು ಜನ ಇರಲ್ಲ. ಜನ ಇರ್ತಾರೆ ಬಟ್ ಜಾಸ್ತಿ ಜನ ಇರಲ್ಲ. ಸೊ ಅವತ್ತಿನ ದಿನ ಮಾಡ್ಕೊಂಡ್ರೆ ಭಾಳ ಬೆಸ್ಟ್ ಆಗುತ್ತೆ ಅಂತ ಅನ್ಕೊಂಡು, ಮತ್ತು ಆಫೀಸ ಅಲ್ಲಿರೋ ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಟೆಂಪಲ್ ಒಳಗೆ ಮತ್ತು ಅವರಿಗೆಲ್ಲ ಮಾತಾಡ್ಸ್ಕೊಂಡು ಅವರಿಗೆಲ್ಲ ಹೇಳ್ಕೊಂಡು ಮತ್ತು ಆಫೀಸ್ ನಾವು ರೆಡಿ ಆದ್ವಿ. ಅವತ್ತು ಗುರುವಾರ ದಿನ ಅಂತ ಹೇಳಿದ್ರೆ ನೆಕ್ಸ್ಟ್ ಬರ್ತದೆ ಎಲ್ಲ ಒಂದು ಪ್ರತಿಯೊಂದು. ಮತ್ತು ಗೈಸ್ ಇವ್ರಿಗೆ ಏನಂತಾರೆ ಬೆಳೆ ಇಡ್ಸ್ಕೊಂಡು ಬರ್ಲಕತ್ತೀವಿ. ಇಬ್ಬರು ಕೊಡ್ಗ್ಯಾರ, ಇಬ್ಬರು ಕೊಡಿ. ಮತ್ತು ನಮ್ಮ ಅಣ್ಣಗಳೊಬ್ಬರು ಬಂದಿರು. ಹೋಗಿ ಹಾರ ತೊಗೊಂಬರಕತ್ ಹೋಗಿದ್ವಿ. ಮದ್ವೆ ಹಾರ ನಮಗೆ ಗೊತ್ತಿಲ್ಲ ಗೈಸ್, ನಿಜ ಹೇಳ್ಬೇಕಂದ್ರೆ ಮದುವೆ ಹಾರ ಇಷ್ಟು ರೇಟಿಂಗ್ ಸಿಗ್ತಾವೆ ಅಷ್ಟು ರೇಟಿಂಗ್ ಸಿಗ್ತಾವೆ ನನಗೆ ಗೊತ್ತಿರಲಿಲ್ಲ. ಇಷ್ಟು ಹೇಳಿದ್ರು 10,000 15,000 5,000 ಈ ರೇಟ್ ಹೇಳಕತ್ತು. ಇಂತಿಂಥ ಹಾರಗಳು ಸಿಗ್ತಾವ ಆತನ. ಫಸ್ಟ್ ಟೈಮ್ ನನಗೆ ಸಂತಿದು ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಹಾರದ ಇದೇ ಫಸ್ಟ್ ಟೈಮ್ ಇಂತಿಂಥ ಸಿಗ್ತಾವ ಅಂತಂದ್ರೆ ಅವ್ರೇನಂತ ಯಾರ್ದು ಮದುವೆ ಅನ್ನೋರು. ಆದ್ರೆ ನಾ ಕೈ ತುಂಬ ಬಳಿ ಹಾಕೊಂಡಿನಿ. ನಮ್ಮ ಫ್ರೆಂಡ್ಸ್ ಅನ್ನೋರು ನಾವು ಅವ್ರದಲ್ಲಿ ಇವರಿಗೆ ನೋಡೋರು. ಹಾರ ಗೀರ ಎಲ್ಲ ರೆಡಿ ಮಾಡ್ಕೊಂಡು ಅವತ್ತಿನ ಬಂದ್ವಿ. ಅವ್ ಹಾರ ಕರೆ ಹೇಳ್ಬೇಕಂದ್ರೆ ನನಗೆ ವಜ್ಜಿ ಆಗಿತ್ತು. ಅಷ್ಟು ವಜ್ಜಿ ಹಾರ ಇದ್ದು ಬಟ್ ಲುಕ್ ಮಸ್ತ್ ಅನಿಸ್ಲಾಕತ್ತೈತಿ. ಅಂಡ್ ಅಲ್ಲಿಂದ ಬಂದು ಅವತ್ತು ಬೆಳಗ್ಗೆ ನಮ್ದು ಟೈಮಿಂಗ್ ಏನು ಕೊಟ್ಟಿದ್ರು ಅಂದ್ರೆ 9:40 ಕೊಟ್ಟಿದ್ರು ಟೈಮಿಂಗ್. 9:40ಕ್ಕೆ ತಾಳಿ ಕಟ್ಟಂಥದ್ದು ಮುಹೂರ್ತ ಕೊಟ್ಟಿದ್ರು. ಸೊ ಅವಾಗ 9:40 ಅಂದ್ರೆ ನಾವು ಅನ್ಕೊಂಡಿದ್ವಿ, ಬಟ್ 9:40 ನಮ್ದು ಹಾಲಿಲ್ಲ. ಅಂದ್ರೆ ಅವತ್ತಿನ ದಿನ ಫುಲ್ ಚಲೋ ಇತ್ತು. ಬಟ್ ಅವತ್ತಿನ ದಿನ ಆ ಟೈಮಿಗೆ ಹಾರಿ ಅಂತ ಹೇಳಿದ್ರು ಅವರು. ಬಟ್ ಆ ಟೈಮಿಂಗ್ ಅಂತೂ ಹಾಲಿಲ್ಲ. ನಿಮಗೆ ಗೊತ್ತಿದೆ ಅದು, ನಾರ್ಮಲ್ ಮದುವೆ ಒಳಗೂ ಆ ಟೈಮ್ ಕೊಟ್ಟಿರ್ತಾರೆ, ಟೈಮ್ ಒಳಗೆ ಆಗೋದೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ನಮ್ಗೆ ಆ ಟೈಮ್ನಾಗ ಗೊತ್ತಾಗಿದ್ದು ಸಿಕ್ಕಾಪಟ್ಟೆ ಗೋಜಾಗಿಬಿಡ್ದು ಗೈಸ್ ನಿಜ ಹೇಳ್ಬೇಕಂದ್ರೆ. ನಮ್ಮ ಅವ್ರ ಅಣ್ಣಗಳು ಮತ್ತು ಒಂದು ಸ್ವಲ್ಪ ಒಂದಿಷ್ಟು ಅವರ ಪರಿಚಯ ಹೆಣ್ಮಕ್ಳಿಗೆ ಕರ್ಕೊಂಬಂದಿರು. ಕರ್ಕೊಂಬಂದು ಅವತ್ತು ಬೆಳಗ್ಗೆನೆ ಅರ್ಶಿನ ಶಾಸ್ತ್ರನೂ ಮಾಡಿದ್ರು. ಇಲ್ಲಿವರೆಗೂ ಎಲ್ಲಿ ರಿವೀಲ್ ಮಾಡಿಲ್ಲ ಇದು ನಿಜ ಹೇಳ್ಬೇಕಂದ್ರೆ. ಫೋಟೋ ಎಲ್ಲಿ ಹಾಕಿಲ್ಲ, ಏನೂ ಹಾಕಿಲ್ಲ. ಅರ್ಶಿನ ಶಾಸ್ತ್ರ ನಾವಿಬ್ಬರಿಗೆ ಕುಂದರ್ಸಿ ಅರ್ಶಿನ ಹಚ್ಚಿ, ಅಂದ್ರೆ ಹಿಂಗೆ ಸುರ್ಗಿ ಏನು ಸುತ್ತಿಲ್ಲ, ಜಸ್ಟ್ ಕುಂದರ್ಸಿ ಅರ್ಶಿನ ಶಾಸ್ತ್ರ. ಇವ್ರಿಗೆ ಹಚ್ಚೋದು, ಇವ್ರು ನನಗೆ ಹಚ್ಚೋದು, ನಮಗೆ ಅವ್ರು ಹಚ್ಚೋದು. ಹಚ್ಚಿ ಐತಲ್ಲ ನೀರು ಹಾಕ್ತಾರ ನೋಡು, ಆ ಟೈಪ್ ಮಾಡಿದ್ರು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು, ಈ ಉಸಿರನೇ ಜೀವಿಸು. ಅರ್ಶಿನ ಶಾಸ್ತ್ರ ಮಾಡಿ
ಅಲ್ಲಿಂದ ರೆಡಿಯಾಗಿ ಹೋಗ್ಬೇಕಂದ್ರೆ ಟೆಂಪಲ್ಗೆ ಹೋಗೋದ್ರೊಳಗೆ 12 ಗಂಟೆ ಆಗಿತ್ತು ನೋಡಿ. ನಿಜ ಹೇಳ್ಬೇಕಂದ್ರೆ 12 ಗಂಟೆ ಆಗಿತ್ತು. ಆ್ಯಂಡ್ ನಮ್ಮ ಇನ್ನೊಂದು ಇಬ್ಬರು ಫ್ರೆಂಡ್ಸ್ ಇದ್ದರು. ಅವರಿಗೆಲ್ಲ ಕ್ಯಾಮ್ರಾದವ್ರಿಗೆ ಅಂತೇಳಿ ಹೇಳಿ ಕರ್ಸಿದ್ದೆ ನಾವು ವಿಡಿಯೋ ಶೂಟ್ ಮಾಡಕ್ಕೆ. ಅಂದರೆ ನಮ್ಗೆ ವಿಡಿಯೋ ಶೂಟ್ ಮಾಡಕ್ಕೆ ಬೇಕು ಅಂತೇಳಿ ಅವ್ರಿಬ್ಬರಿಗೆ ಒಂದಿಬ್ಬರಿಗೆ ಕರ್ಕೊಂಡಿದ್ದೆ. ನಮಗೂ ಅವ್ರಿಗೆ ಈ ಥರ ಮೆಮೊರಿ ಆಗಿ ಉಳಿಬೇಕಲ್ಲ. ಇಷ್ಟೆಲ್ಲ ಆಗತ್ತಿದ್ರು. ಫೋಟೋಗ್ರಾಫರ್ಗೆ ಏನು ನಿಜ ಹೇಳಿದ್ದಿಲ್ಲ. ಹೇಳ್ಬೇಕು ಅದೊಂದು ಭಾಳ ಮಿಸ್ ಮಾಡೀನಿ. ಅದು ಒಂದು ಹೊಳೆದಿಲ್ಲ ಗೈಸ್. ಹೊಳೆದಿದ್ರೆ ಮಾತ್ರ ಅದು ಅಂದ್ರೆ ಆಗೇ ಬಿಡ್ತಿತ್ತು. ಅದೊಂದು ಆಗಿತ್ತಂದ್ರೆ ಆಲ್ಬಮ್ ರೆಡಿ ಮಾಡ್ತಿದ್ದೆ. ನಿಜ ಹೇಳ್ಬೇಕಂದ್ರೆ ಮಾಡಿಸ್ತೀವಿ ಅದು ಅದನ್ನ. ಒಂದು ಪಕ್ಕ ನೆನಪರಿಲ್ಲ. ಒಂಚೂರು ತಲೆ ಬರಲಿಲ್ಲ ಅದು ಫೋಟೋಗ್ರಾಫರ್ದು. ಆ್ಯಂಡ್ ನಮ್ದೇನಿತ್ತು, ನಮ್ಮ ಹತ್ರ ದೊಡ್ಡ ದೊಡ್ಡ ಐಫೋನ್ಗಳದ, ನಮ್ಮ ಫ್ರೆಂಡ್ಸ್ ಹತ್ರ ದೊಡ್ಡ ದೊಡ್ಡ ಐಫೋನ್ಗಳದ. ಅದ್ರಾಗೆ ವಿಡಿಯೋ ಶೂಟ್ ಮಾಡಿದ್ರೆ ಇತ್ತು. ನಮ್ದು ವಿಡಿಯೋ ಶೂಟ್ ಅಷ್ಟೇ ಇತ್ತು. ಫೋಟೋ ಶೂಟ್ ಒಡ ನೆನಪೇ ಇಲ್ಲ ನಮಗೆ. ಆ್ಯಂಡ್ ಅಲ್ಲಿ ಫೋಟೋ ಶೂಟ್ ಕೂಡ ಮಾಡ್ಕೊಂಡಿಲ್ಲ ಜಾಸ್ತಿ. ಜಸ್ಟ್ ನಾರ್ಮಲ್ ನಿತ್ತ ರ್ಯಾಂಡಮ್ ನಿತ್ತ ತೆಗೆದಾರ ಫೋಟೋ. ಅಂಡ್ ಅದು ವಿಡಿಯೋದಾಗೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡಾರ ಇವ್ರು ಜಾಸ್ತಿ. ಜಾಸ್ತಿ ಹೊಡ್ಕೊಂಡಿದ್ರೆ ವಿಡಿಯೋದಾಗೆ ನಿಂದಿಸಿ ಸ್ಕ್ರೀನ್ ಶಾಟ್ ತೊಗೊಂಡು ನಾವು ಜಾಸ್ತಿ ತೊಗೊಂಡಿದ್ದು. ಅಷ್ಟೆಲ್ಲ ಮಾಡ್ಕೊಂಡು ಬೆಳಗ್ಗೆ ಅಲ್ಲಿ 12 ಗಂಟೆ ಹೋದ್ವಿ. 12 ಗಂಟೆ ಹೋಗಿಂದ ಸೀದಾ ಇತ್ತಲ್ಲ ಟೆಂಪಲ್ ಒಳಗೆ ಹೋದ್ವಿ. ಆಯಿಗೆ ಹೋಗಿ ನಮ್ಮ ಏನಂತಾರ ತಾಳಿ ಗಿಳಿ ಆಗಿರ್ಬೋದು ಎಲ್ಲ ಪೂಜೆ ಮಾಡ್ತಿದ್ರು. ಪೂಜೆ ಮಾಡಿಸಿ ತಂದು ಕೊಟ್ಟರು. ಆ ಟೈಮ್ ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ನೆನೆಸ್ತೀವಿ. ನಾನು ಅಂತೂ ಎಲ್ಲ ಮಂದಿ ನೆನೆಸಿ ನಿಜ ಹೇಳ್ಬೇಕಂದ್ರೆ. ಅಂದ್ರೆ ಒಬ್ಬ ಮಗ ನಮ್ಮ ತಾಯಿಗೆ ಮತ್ತು ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೆ ಬಿಟ್ಟು ಮದುವೆ ಆಗತ್ತಿದ್ದು. ಅದೊಂದು ಗಿಲ್ಟ್ ಭಾಳ ಕಾಡಾಕತ್ತಿತ್ತು ನಾನು ನಿಜ ಹೇಳ್ಬೇಕಂದ್ರೆ. ಬಟ್ ನಾನು ತೋರಿಸ್ಕೊಂಡಿಲ್ಲ ವಿಡಿಯೋದಾಗ ಅದು. ಬಟ್ ಮನಸ್ಸಿನಾಗ ಭಾಳ ಕಾಡಾಕತ್ತಿತ್ತು ನಿಜ ಹೇಳ್ಬೇಕಂದ್ರೆ. ಅಂದರೆ ನಮ್ಮ ತಂದೆಯರಿಲ್ಲಲ್ಲ, ಈ ಒಬ್ಬರಿಗೆ ಹೇಳಾರ್ದೆ ಒಬ್ಬರಿಗೆ ಮುಂದಿಲ್ಲಾರ್ದೆ ಆಲಾಕತ್ತಿನಪ್ಪ ಅಂತೇಳಿ ನಿಜ ಹೇಳ್ಬೇಕಂದ್ರೆ ಭಾಳ ಭಾಳ ಒಂಥರ ಆಲತ್ತಿತ್ತು ನನಗೆ. ಅಷ್ಟಾದರೂ ಯಾರೂ ಇಲ್ಲಾರ್ದಂಗೆ ಆಯ್ಲಾಗತ್ತಲ್ಲಪ್ಪ ನಮಗೆ ಅಂತೇಳಿ. ಮಾಡ್ಕೊಂಡೆ ಯಾರೂ ಮುಂದಿಲ್ಲ. ನಾವೇ ಇಬ್ಬರು ಮತ್ತು ನಮ್ಮ ಫ್ರೆಂಡ್ಸ್ ಇಷ್ಟೇ ಮಂದಿ ಸಹಾಯದಿಂದ ಮದುವೆ ಆಲತ್ವಿ. ತಾಳಿ ಕಟ್ಟಾಗ ಮಾತ್ರ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ನನ್ನ ನಂಬಿ ಬರಾಕದ ಅವಳಿಗೆ ಎಲ್ಲ ಥರ ಖುಷಿ. ಅವಳಿಗೆ ಚೆಂದ ನೋಡ್ಕೋಬೇಕು. ಅವಳಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಹೆಸರುಕರವಾಗಿರ್ತಲ್ಲ ಆ ಹೆಸರನ್ನು ನಾವು ಹೆಂಗೆ ಮುಂದಕ್ಕೆ ತರಬೇಕು ಅಂತೇಳಿ ದೊಡ್ಡ ನಿಜ ಹೇಳ್ಬೇಕಂದ್ರೆ ದೊಡ್ಡ ಥಿಂಕಿಂಗ್. ಆ ಟೈಮ್ನಾಗಂತೂ ತಲೆನೇ ಓಡಲಿಗೆ ತಟ್ಟ ಮೈಂಡ್ ಫುಲ್ ಹೆಂಗಂದ್ರೆ ಸ್ಟ್ರೆಸ್ ಹೋಗ್ಬಿಟ್ಟಿದೆ ನಿಜ ಹೇಳ್ಬೇಕಂದ್ರೆ. ಹೆಂಗಪ್ಪ ಅಲ್ಲಿವರೆಗೂ ಅಷ್ಟೊಂದು ಏನೂ ಅನಿಸಿರ್ಲಿಲ್ಲ ನನಗೆ. ಆ ಮೂಮೆಂಟಿಗೆ ಅಲ್ಲಿ ಹೋಗಿ ನಿಂತಾಗ ಮಾತ್ರ ಸಿಕ್ಕಾಪಟ್ಟೆ ನರ್ವಸ್ ಆಗಿಬಿಟ್ಟೆ ನಾನು. ಫುಲ್ ನರ್ವಸ್ ಆಗಿದೆ ಆ ಟೈಮ್ದಾಗ. ಬಟ್ ನಂಬಿ ಬಂದವಳಿಗೆ ಹ್ಯಾಪಿಯಾಗಿ ನೋಡ್ಕೋತೀನಿ ಅಂತೇಳಿಗೆ ಪ್ರಾಮಿಸ್ ಮಾಡಿದ್ದೆ. ಆ ಪ್ರಾಮಿಸ್ನ ಮುರಿಬಾರ್ದು. ಆ್ಯಂಡ್ ಪ್ರೀತಿ ಮಾಡುವಾಗ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಆ ಪ್ರಾಮಿಸ್ನ ಮುರಿಬಾರ್ದು ಅಂತೇಳಿ ತಾಳಿ ಕಟ್ಟಿದೆ. ಈ ಹೃದಯ ಗೆಲ್ಲಬೇಡ, ಕಣ್ಣೀರಲಿ ಬೇಯುತ್ತಿದೆ ಮನಸ್ಸು ನೋವಲ್ಲಿ. ತಾಳಿ ಕಟ್ಟಿ ಇವಳನ್ನ ನಾನು ಸ್ವಂತವಾಗಿ ಮಾಡ್ಕೊಂಡೆ. ಮಿಸ್ ಆಗ್ತಾಳೆ ಅನ್ಕೊಂಡಿದ್ದೆ, ಮಿಸ್ಸಸ್ ಮಾಡ್ಕೊಂಡ್ಬಿಟ್ಟೆ. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಸೇಸ್ತಾಯ ಗೈಸ್, ತಾಳಿ ಅಂತೂ ಕಟ್ಟಿ ಮತ್ತು ಅಲ್ಲೇ ಒಂದಿಷ್ಟು ಅಷ್ಟೇ ಜಸ್ಟ್ ನಾರ್ಮಲ್ ವಿಡಿಯೋ ಶೂಟ್ ಮಾಡಿದ್ವಿ. ಅಂದರೆ ನಾನು ಏನು ವ್ಲಾಗ್ ಶೂಟ್ ಮಾಡಿರಲಿಲ್ಲ. ಜಸ್ಟ್ ಅವ್ರ ಕೈ ಕ್ಯಾಮ್ರಾ ಕೊಟ್ಟಿದ್ದು ಅವರೇ ಮಾಡಿದ್ರು, ಅವರೇ ಫೋಟೋ ತೆಗೆದಿದ್ರು, ಅವರೇ ಎಲ್ಲ. ಆಮೇಲೆ ಐತಲ್ಲ ಮುಗಿದು ಗೈಸ್. ಅಲ್ಲಿಂದ ಒಂದು ಮದುವೆ ಅಂತೂ ಇಲ್ಲಿ ಕಂಪ್ಲೀಟ್ ಆಯಿತು. ಆಮೇಲೆ ನಮ್ಮ ಅಣ್ಣಗಳು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿ ಮತ್ತು
ಏನೇನೇನು ಆಯ್ತು ಅದು ಬೇರೆ, ಅದು ಬೇಡ ಮದುವೆ ಆಗಿಂದ ಒಟ್ಟ ನಮ್ಮ ಫ್ಯಾಮಿಲಿಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲಿ ಗೊತ್ತಿರಲಿಲ್ಲ. ಆರಾಮಾಗಿದ್ವಿ. ಇವಾಗ ಐತಲ್ಲ ಆರಾಮಾಗಿ ಫ್ಯಾಮಿಲಿ ಜೊತೆ ಆರಾಮಾಗಿ ಹ್ಯಾಪಿಯಾಗಿದ್ದೀವಿ. ಏನ್ ಹೇಳ ಹೇಳಿ ಏನ್ ಹೇಳಿ ನಿಮ್ಗೆ ಆ ಟೈಮ್ ಹೆಂಗೆ ಅನ್ನಿಸ್ತು? ನನಗೆ ಹೇಳ್ಕೊಳಕ್ಕಾಗಲ್ಲ ಗೈಸ್. ನನಗ ಹೇಳಂತದೂ ಇಲ್ಲ, ಏನಿಲ್ಲ. ಜಸ್ಟ್ ಅಳಕತ್ತಿದ್ದೆ ಅಷ್ಟೇ. ಅವ್ರ ತಾಳಿ ಕಟ್ಟುವಾಗ ಏನೋ ಗೊತ್ತೀಗ ಸಿಕ್ಕಾಪಟ್ಟೆ ಅವಳು ಬರಕತ್ತಿತ್ತು. ಗಪ್ ಗಪ್ ಆಬೇಡ, ಗಪ್ ಗಪ್ ಆಬೇಡ. ಇಷ್ಟಾಯ್ತು ಗೈಸ್ ನಮ್ಮ ಮದ್ವೆ, ನಮ್ಮ ಮ್ಯಾರೇಜ್. ಇಷ್ಟೊಂದು ಸ್ಟ್ರಗಲ್, ಇಷ್ಟೊಂದು ಕಷ್ಟಪಟ್ಟು ಮದುವೆ ಮಾಡ್ಕೊಂಡ್ವಿ. ಏನಿಲ್ಲ ಅಂದ್ರೆ ಖರ್ಚು ಹೇಳ್ಬೇಕಂದ್ರೆ ನಮ್ಮ ಮದುವೆಗಿದ್ದು ಎಷ್ಟಾಯ್ತು ಗಪ್ಪ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ. ನನಗೂ ಬಂದಿತ್ತು ಗೈಸ್, ಕಂಟ್ರೋಲ್ ಮಾಡ್ಕೊಂಡೆ ನಾನು ನಿಜ ಹೇಳ್ಬೇಕಂದ್ರೆ. ನಮ್ಮದು ಇಲ್ಲಿ ಇಷ್ಟು ಆಯ್ತಲ್ಲ, ಮುಂದೆ ನೋಡೋಣ. ಅದು ದೇವ್ರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿವಿ. ಇದೇನು ನಿಜ ಹೇಳ್ಬೇಕಂದ್ರೆ ಯಾರು ಮಾಡ್ದಾರ ತಪ್ಪೇನಿಲ್ಲ. ಇದೇನು ಯಾರು ಮಾಡ್ದಾರ ತಪ್ಪೇನು ಮಾಡಿಲ್ಲ, ಕಾಮನ. ಬಟ್ ಸಿಚುವೇಶನ್ ಹಂಗಿತ್ತು, ಸಿಚುವೇಶನ್ ಆ ಟೈಪ್ ಮಾಡ್ಕೊಂಡು ಹೋಯ್ತು ನಮ್ಗೆ. ನಾವೇನು ಚಿಕ್ಕ ಬುದ್ಧಿ ಒಳಗೆ ಮಾಡ್ಕೊಂಡು ಅಂತೇನಿಲ್ಲ, ಸಿಚುವೇಶನ್ ಹಂಗೆ ಬಂತು. ಅದ್ರ ಸಲುವಾಗಿ ಆ ರೀತಿ ಮಾಡ್ಬೇಕಾಗಿ ಬಂತು. ನಾವು ಸಿಚುವೇಶನ್ ಪ್ರಕಾರ ಹೋದ್ವಿ ಅಷ್ಟೇ ಗೈಸ್. ಮುಂದೊಂದು ದಿನ ದೇವರ ಆಶೀರ್ವಾದದಿಂದ ಮತ್ತು ನಿಮ್ಮ ಎಲ್ಲ ಜನಗಳ ಆಶೀರ್ವಾದದಿಂದ ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಓಪನ್ ಆಗಿ ಅಂತ ಹೇಳಲ್ಲ, ಅಷ್ಟೇ. ಏನೋ ಆಗ್ಯದ ತಪ್ಪ. ಇದು ಹಿಂಗೆ ನಾವು ಮದುವೆನೇ ಈ ಥರ ಯಾಕೆ ಮಾಡ್ಕೊಂಡ್ವಿ, ಈ ಥರ ಮಾಡ್ಕೊಳಕ್ಕೆ ಏನು ಕಾರಣ ಆಯಿತು, ಎಲ್ಲ ಫ್ಯಾಮಿಲಿಗೆಲ್ಲ ಹೇಳ್ಬೋದಿತ್ತಲ್ಲ ಅಂತೇಳಿ ನೀವು ಕೇಳ್ಬೋದು. ಅದೈತಲ್ಲ ನಿಮಗೆ ನೆಕ್ಸ್ಟ್ ಯಾವಾಗಾದ್ರೂ ಹೇಳ್ತೀವಿ ಅಂತ. ಯಾಕೆ ಹಿಂಗೆ ಮಾಡ್ಕೊಂಡು ನಾವಿಬ್ಬರು ನಡವರ್ಕ್ ಏನು ಅಡ್ಡ ಬರ್ತಿತ್ತು, ಸೊ ಅದೆಲ್ಲ ನಿಮ್ಮ ಮುಂದೆ ಹೇಳ್ತೀವಿ ನೆಕ್ಸ್ಟ್ ಯಾವಾಗಾದರೂ. ಇವಾಗಿಂದು ಇಷ್ಟೇ ಹೇಳ್ತೀವಿ. ಮದುವೆ ಖರ್ಚು ಬಂದ್ಬಿಟ್ಟು ಎಷ್ಟಾಯ್ತು ಏನು ಗೊತ್ತು? ಹೇಳಿದ್ಮೇಲೆ ನನಗೆ ಹೇಳು. ಮದುವೆ ಅಂದ್ರೆ ಎಲ್ಲ ನಮ್ಮ ರಿಜಿಸ್ಟ್ರ್ ಹಿಡಿದು ಮತ್ತು ಇದೆಲ್ಲ ಮದುವೆ ಹಿಡಿದು ಪ್ರತಿಯೊಂದು ಹಿಡಿದು ಒಂದು 2 lakhs ತನಕ ಬಂದಲ್ಲ. ಮತ್ತ್ ತಾಳಿ ಇದು ಎಲ್ಲ ಎಲ್ಲ ಒಟ್ಟು ಎಲ್ಲ ಹಿಡಿದು ಒಂದು 2 lakhs ಗೋಲ್ಡ್ ತನಕ ಬಂದದ. ಬಟ್ಟಿ ಅಂಡ್ ಎಲ್ಲ ರಿಜಿಸ್ಟ್ರೇಷನ್ದು ಎಲ್ಲ ಪ್ರತಿಯೊಂದು ಹಿಡಿದು ಒಂದು 2 lakhs ತನಕ ಬಂತು. ಅಂದ್ರೆ ನಾರ್ಮಲ್ ಆಗಾದ್ರೆ ಅಷ್ಟೇನು ಖರ್ಚಿನ ಆದಿಲ್ಲ ನಮಗೆ. ಏನು ನಮ್ಮ ಫಸ್ಟ್ ಪ್ಲ್ಯಾನ್ ಇತ್ತಲ್ಲ ಆ ಥರ ಆದ್ರೆ ನಾವೇನು ಅಂದ್ರೆ ಒಂದು 5-6 ಸಾವಿರ ರೂಪಾಯಿದಾಗ ಆಗ್ತಿದ್ವಿ ಮದುವೆ. ಇಲ್ಲ 5-6 ಸಾವಿರ ರೂಪಾಯಿ ಜಾಸ್ತಿ ಆಯ್ತು. ರಿಜಿಸ್ಟ್ರಿಗೆ ಏನೋ ಓದ್ತಿದ್ದು ಮಾಡ್ತಿದ್ದು, ಬಟ್ ನಾರ್ಮಲ್ ಮದುವೆ ಅಂದ್ರೆ ಅಷ್ಟು ಆಗ್ತಿದ್ದು, ಒಂದು 5-6 ಸಾವಿರ ರೂಪಾಯಿದಾಗ ಮದುವೆ ಆಗ್ತಿದ್ವಿ. ಬಟ್ ನಾವು ಆಗೋದು ಒಂದೇ ಸರ್ತಿ ಎಲ್ಲ ಪ್ರತಿಯೊಂದು ಕರೆಕ್ಟ್ ಆಗ್ಬೇಕಂತೇಳಿ ತಲೆ ಓಡಿಸ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮಾಡ್ಕೊಂಡು ಬಂದ್ವಿ. ಇಷ್ಟು ಬಂತು, ಇಷ್ಟಾಯಿತು. ಒಂದು 2 lakhs ಅಷ್ಟು ಬಂದದ. 2 lakhs ಆಯಿತು ನಮ್ಮಿಬ್ಬರದು ಮದುವೆ ಖರ್ಚು. ಇದೇ ಒಂದೇ ಒಂದು ಮಿಸ್ ಗೈಸ್, ಈ ಥರ ಒಂದು ಫೋಟೋ ತೊಗೊಂಡಿಲ್ಲ ಗೈಸ್ ನಾನು. ಅದೇ ಒಂದು ಮಿಸ್ ನನ್ನ ಫೋಟೋದಾಗ, ಮದುವೆ ಫೋಟೋದಾಗ ಅದೇ ಒಂದು ಮಿಸ್. ಅದೇ ಇಲ್ಲಿವರೆಗೂ ಗಿಲ್ಟ್ ಕಡ್ದೆ ನನಗೆ. ನಾನು ಹೇಳ್ತೀನಿ ಕೈ ಹಿಡೋದು ಅರುಂಧತಿ ನಕ್ಷತ್ರ ಅಲ್ಲ, ಅರುಂಧತಿ ನಕ್ಷತ್ರ ತೋರ್ಸೋ ಫೋಟೋ ತೊಗೊಂಡಿಲ್ಲ ಗೈಸ್ ನಾನು ನಿಜ ಹೇಳ್ಬೇಕಂದ್ರೆ. ಅದೇ ಭಾಳ ಅಂದ್ರೆ ಭಾಳ. ಮದ್ವಿಗಿಂತ ಮುಂಚೆ ತಕ್ಕೊಂಡಿದ ಆತರ ಆದ್ರೆ ಮದ್ವಿ ದಿನ ತಕ್ಕೊಂಡಿಲ್ಲ. ಮದುವೆಕಿನ್ನ ಮುಂಚೆ ಅಂದ್ರೆ ಬಿಜಾಪುರ ಬಂದು ಫಸ್ಟ್ನಾಗೆ ತೊಗೊಂಡಿರೋ ಥರ ಫೋಟೋ. ಬಟ್ ಆ ಟೈಮ್ದಾಗ ಏನು ಫ್ಲ್ಯಾಶ್ ಇಲ್ಲ ಗೈಸ್ ನಿಜ ಹೇಳ್ಬೇಕು. ಒಂದು ಸ್ವಲ್ಪನೂ ಏನು ತಲೆನೇ ಓಡಲಿತ್ತು. ನಾನು ಬ್ಲಾಗ್ ಮಾಡೋ ತಲೆ ಓಡಲಿತ್ತು, ಮತ್ತು ಇದೆಲ್ಲ ರೀಲ್ಸ್ ಮಾಡೋ ತಲೆ ಓಡಲಿತ್ತು. ಫೋಟೋಸ್ದು ಅಂತೂ ತಲೆಯಾಗೆ ಇರಲಿಲ್ಲ. ಅವ್ರು ಏನೇನು ತೆಗೆದಾರೆ ಅದ್ರ ಮೇಲೆ ಇತ್ತು. ನಾನು ಅಷ್ಟೇ ಇಷ್ಟಿತ್ತು ನಮ್ಮ ಮದುವೆದು. ನೀವು ಅನ್ಕೊಂಡ್ರೆ ಚಿಕ್ಕ ವಯಸ್ಸಿನೇನು ಆಗಿಲ್ಲ. ಇಬ್ಬರದು ಮೈನರ್ ಇದೀವಿ ಇಬ್ಬರು. ಇವ್ರು 18 ಇರಬೇಕಿತ್ತು, ನಮ್ದು 22 ಇರಬೇಕಿತ್ತು. ಅಂದ್ರೆ ಏಜ್ ಮದುವೆ ಆಗ್ಲಕ್ಕ ನಾರ್ಮಲ್ 21-22 ಇರಬೇಕಿತ್ತು. ನಂದು ಇವಾಗ 23
ಇವ್ರದ್ದು 23 ಹಾಲಾಕ್ ಇನ್ನೂ ಒಂದು 4 ತಿಂಗಳು ಅದ ಇಲ್ಲ ಗೈಸ್ ಇವ್ರದ್ದು 22 ನಂದು 22 ಬಂತ ಇವಾಗ 4 ಅದೇ. 15 ದಿನ ಆಗಸ್ಟ್ ಆಗಸ್ಟ್ 18 ಬಂದ್ರೆ ಇವ್ರದ್ದು 23 ಆತದ ನಂದ್ ದಿನ ದೂರ ಈಗ 23 ಅಂತ ಹೇಳಕತ್ತಾರ ಗೈಸ್ ಆಗಸ್ಟ್ 18 ಭಾಳ ದೂರ 15 ದಿನ ನಿಂದಾಯ್ತು ನಂದ್ ಯಾಕೆ ನಿಂದಿಲ್ಲ ಇನ್ನೂ 4 ತಿಂಗಳು ಇವ್ರು 4 ತಿಂಗಳು ಸಣ್ಣವ್ರು ಅನ್ಕಿನ ಆಗಸ್ಟ್ 18 ಬಂದ್ರೆ 22 ನಂದು 23 ಹಿಡ್ಕೋರಿ ಸೇಮ್ ಏಜ್ 22 ಸೇಮ್ ಅಷ್ಟೇ 4 ತಿಂಗಳು ಅಷ್ಟೇ ಡಿಫ್ರೆನ್ಸ್ ಇಷ್ಟಿತ್ತು ಗೈಸ್ ನಮ್ಮ ಇಬ್ಬರು ಮದುವೆದು ಇನ್ಫಾರ್ಮೇಶನ್ ಸಿಕ್ಕಾಬಿಡೋದೇನ ಅಂದ್ರೆ ಡಿ ಎಂ ಮಾಡಿದ್ರಿ ನಾವು ಇನ್ಸ್ಟಾದಾಗ ಅದು ರಿಜಿಸ್ಟರ್ ಮ್ಯಾರೇಜ್ ನಮ್ದು ಹಿಂಗದ ಹಂಗದ ಹಿಂಗದ ಅಂತ ಹೇಳಿಕ್ಯಾರ ಸೊ ಎಲ್ಲರಿಗೂ ಯಾರೇ ಮಾಡ್ರಿ ಅಂತೇಳಿ ನಾವು ಹೇಳಲ್ಲ ಬಟ್ ಸಿಚುವೇಶನ್ ಆ ಟೈಪ್ ಬಂತು ನಾವು ಆದ್ವಿ ಎಲ್ಲರದು ಸಿಚುವೇಶನ್ ಹೆಂಗಿರ್ತಾನೆ ಅನ್ನೋದು ಹೇಳಕ್ ಬರಲ್ಲ ಬಾಡ್ರಿ ಅಂತೂ ಹೇಳಕ್ ನಾವ್ ಯಾರಲ್ಲ ಆಗ್ರಿ ಅಂತ ಹೇಳಕ್ಕೂ ನಾವ್ ಯಾರಲ್ಲ ಸೊ ಅದು ನಿಮ್ಮ ನಿಮ್ಮ ಮನಸ್ಥಿತಿ ಬಿಟ್ಟಿದ್ದು ಅದು ನಿಮ್ಮ ನಿಮ್ಮ ಕೈಯಾಗಿದ್ದು ನೀವು ಬಟ್ ಇಬ್ರು ಕೂಡಿ ಸೆಟ್ಲ್ ಆಗ್ತೀವಿ ಈಗ ಇಬ್ರು ಕೂಡಿ ದುಡ್ದು ಇಬ್ರು ಕೂಡಿ ಕಷ್ಟಪಟ್ಟು ಇಬ್ರು ಕೂಡಿ ಸೆಟ್ಲ್ ಆಗ್ತೀವಿ ಇದು ಮಾತ್ರ ಹೇಳಬಲ್ಲಿ ಇಲ್ಲ ಇಬ್ರು ಕೂಡಿ ದುಡ್ದು ಇಬ್ರು ಕೂಡಿ ಸೆಟ್ಲ್ ಆಗ್ತೀವಿ ನಾನು ಒಬ್ಬನೇ ಸಕ್ಸಸ್ ಆಗ್ತಿದ್ದೆ ನಾನು ಸಕ್ಸಸ್ ಆಗಿ ಮದುವೆ ಆಗಿದ್ರ ಈಗ ಇಬ್ರು ಸೇರಿ ಸಕ್ಸಸ್ ಆಗ್ತೀವಿ ಇಬ್ರು ಸೇರಿ ಸಕ್ಸಸ್ಫುಲ್ ಆಗ್ಬೇಕೀಗ ಅಷ್ಟೇ ನನ್ನ ತಲೆಗಿರೋದು ಗುರಿ ಅಂಡ್ ಎಲ್ಲಾನು ಒಳ್ಳೇದಾಗ್ಲಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಓಕೆ ಗೈಸ್ ಹೆಚ್ಚು ಮಾತಾಡ್ಕೋದ್ರೆ ನಮ್ಮ ಹೆಂಡತಿಯವರ ಕಣ್ಣಲ್ಲಿ ಜೋಗ್ ಜಲಪಾತ ಆಗುತ್ತ ಸೊ ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀವಿ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಐ ಹೋಪ್ ಎಲ್ಲರಿಗೂ ವಿಡಿಯೋ ಶೇರ್ ಗೊತ್ತಿಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ನಡೆಸಿತ್ತು ಎಲ್ಲರಿಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ 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 ಹಣಿವರೆಗೂ ಹಸಿ ಮಣಿಗೂ ವ್ಯತ್ಯಾಸವೇ